ಇಲ್ಲಿ ಫ್ರಂಟ್ ಟಚ್ ಆಗ್ತದೆ. ಇದು ಆಲ್ಮೋಸ್ಟ್ ಟಚ್ ಆಗಿ ಹೀಗಾಗಿದೆ ಅದು. ಇವಾಗ ಏನು 2-3 ಟರ್ನಿಂಗ್ ಅಲ್ಲಿ ಇವ್ ಐಲ್ಯಾಂಡ್ ಆದ್ರಿಂದ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಬ್ರೇಕ್. ಇದು ಲೆಂತ್ ಬಂದ್ಬಿಟ್ಟು ಇದು ಚಾಸಿ ಎಳೆದಿದ್ದು. ಈ ಚಾಸಿ ಇಲ್ಲಿಗೆ ಕಟ್ ಆಗ್ತದೆ. ಇಲ್ಲಿ ಇದು ಆಗುಂಬೆಲಿ 13 ವರ್ಷನು ಆಗುಂಬೆಲೆ ಓಡಾಡಿದೆ ಗಾಡಿ, ಬೇರೆ ಯಾವ ರೂಟಿಗೂ ಹೋಗಿಲ್ಲ. ಆ ಗಾಡಿ ಕಟ್ ಆಗ್ತಿರ್ಲಿಲ್ಲ, ಮಾರ್ಕೋಪಲ ಗಾಡಿ ಆಗಿದ್ರಿಂದ 7ನೇ ಟರ್ನಿಂಗ್ ಅಲ್ಲಿ ಕಟ್ ಆಗ್ತಿರ್ಲಿಲ್ಲ. ಶೇಪ್ ಪುನಃ ಅಲ್ಲಿ ಹೋಗಿ ಬರ್ತಿತ್ತು ಗಾಡಿ. ಈ ಆಗುಂಬೆಗೆ ಹೋಗುವ ಬಸ್ ನೋಡಿ ಯಾವ ತರ ಇದೆ ಅಂತ ನಿಮ್ಗೆ ನೈಟ್ ತೋರಿಸ್ತಾ ಇದ್ದೇನೆ. ಅವರು ಇವಾಗ ಬಂದು ಹಾಲ್ಟ್ ಆಗಿದ್ದಾರೆ. ಶೃಂಗೇರಿ ಟೆಂಪಲ್ ಗೆ ಹೋಗ್ಬೇಕಾದ್ರೆ ಈ ಒಂದು ಬಸ್ ಇದೆ ಅಲ್ವಾ? ಎಷ್ಟು ಗಂಟೆ ಅಲ್ಲಿ ಕಟ್ ಆಗುದಿಲ್ಲ ಗಾಡಿ. ಹತ್ತುವಾಗ ಎಷ್ಟನೇ ತಿರುವು? 7ನೇ ಟರ್ನಿಂಗ್ ಅಲ್ಲೇ ಇಳುವಾಗ ಅಷ್ಟೇ, ಹತ್ತುವಾಗ ಅಷ್ಟೇ. ಕೆಲವೊಂದು ಬಸ್ಗಳು ಕಟ್ ಆಗ್ತದೆ, ಇದು ನೀಟಾಗಿ ಕಟ್ ಆಗ್ತದೆ. ಅಂದ್ರೆ ಶೇಪ್ ಅಲ್ಲಿ ಕೆಲವರೆಲ್ಲ ಮುಂದೆ ಎಳೆದ್ರಿಂದ ಸ್ವಲ್ಪ ಜಾಸ್ತಿ ಕಮ್ಮಿ ಇರ್ತದೆ. ಆಲ್ಮೋಸ್ಟ್ ಈಗ ಕೆಲವು ಬಸ್ ಕಟ್ ಆಗುದಿಲ್ಲ, ಸೀದನೆ ಬಿಟ್ಟುವಾಗ ಇದು ಆಲ್ಮೋಸ್ಟ್ ಈ ಶೇಪ್ ಫುಲ್ ಹೋಗಿ ಇರ್ತದೆ. ಅಲ್ಲಿ ಕೆಳಗೆ ಕಾಣ್ತದೆ ಅಲ್ಲಿ 7ನೇ. ಏನಪ್ಪಾ ಅಂದ್ರೆ ಬ್ರೇಕ್ ಅಲ್ಲಿ ಪಕ್ಕ ನಾವ್ ಇಲ್ಲೇ ನಿಲ್ಲಿಸ್ತೀವಿ ಅನ್ನೋದೇ, ಎಷ್ಟೇ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಿಲ್ಲತ್ತೆ ಗಾಡಿ. ಇದು ಆಲ್ಮೋಸ್ಟ್ ನಮ್ಗೆ ಈ ಗಾಡಿಲಿ ಬರೋರು ಜನ ಅಂತ ಹೇಳಿದ್ರೆ ಈ ಬಾಳೆಹೊನ್ನೂರು ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಆ ಎಸ್ಲೇಟರ್ ಸ್ವಲ್ಪ ಕ್ಲಚ್ ಆಫ್ ಕ್ಲಚ್ ಮಾಡಿ ಎಸ್ಲೇಟರ್ ಹಿಡ್ಕೊಂಡ್ರೆ ನಿಂತಿರುತ್ತೆ. ಇಲ್ಲಾಂದ್ರೆ ಆಫ್ ಆಯ್ತು ಅಂದ್ರೆ ನಾವು ಕೆಲವೊಂದು ಗಾಡಿ ಬಾಯ್ಲ್ ಆಗ್ತವೆ. ಈ ಗಾಡಿ ಓಡಿಸೋದೇ ಒಂಥರ BS3 ಮಜಾ, ಲೈಲ್ಯಾಂಡ್ ಅದೇ ಒಂಥರ ಓಡಿಸೋದು. ಬಟ್ ಇದು ಇಷ್ಟು ಹೈಟ್ ಇರ್ತದೆ, ಇದನ್ನ ತಾಗುದಿಲ್ಲ. ಇದು ಇಲ್ಲಿ ನಿಮ್ಗೆ ತಾಗುದಿಲ್ಲ. ಈಗ ಮಾಮೂಲಿ ಲಿಂಕ್ಸ್ ಗಳು ತಾಗ್ತದೆ. ಮಿನಿ ಸೆಕ್ಷನ್ ಅಲ್ಲಿ ಇರೋದು BS3 BS4 ಜಾಸ್ತಿ. BS6 ಅಲ್ಲಿ 2-3 ಗಾಡಿ ಅಂತ ಅನ್ಸತ್ತೆ ಅಷ್ಟೇ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನನ್ನ ಹಿಂದಿನ ನಮ್ಮ ಜಯರಾಮಣ್ಣನ ಲಾಗ್ಗೆ ತುಂಬಾ ಅಂತ ಹೇಳಿದ್ರೆ ತುಂಬಾನೇ ರೆಸ್ಪಾನ್ಸ್ ಅನ್ನು ನೀವು ಕೊಟ್ಟಿದ್ದೀರಾ. ಅದೇ ಅದರ ರಿಲೇಟೆಡ್ ನಾನು ಇವತ್ತೊಂದು ಹರ್ಷಿತ ಬಸ್ಸಿನ ಒಂದು ಲಾಗ್ ನೊಂದಿಗೆ ಬಂದಿದ್ದೇನೆ. ನೋಡ್ಬೋದು ನಿಮ್ಗೆ ನಾನು ಕಂಪ್ಲೀಟ್ ಆಗಿ ಈ ಹರ್ಷಿತ ಬಸ್ ಈ ಯಾವ ತರ ಇದೆ, ಮತ್ತೆ ಈ ಶಾರ್ಟ್ ವೀಲ್ ಗಾಡಿ ಯಾವ ತರ ಎಲ್ಲ ಬರುತ್ತೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಇದ್ರ ಚಾಲಕರು ಇಲ್ಲೇ ಇದ್ದಾರೆ, ನೋಡ್ಕೊಂಡು ಬರೋ ಬನ್ನಿ. ಎಸ್ ವೀಕ್ಷಕರೇ, ನಾನು ಹೇಳಿದಾಗೆ ನಮ್ಮ ಹರ್ಷಿತ ಬಸ್ಸಿನ ಒಬ್ರು ಚಾಲಕರಿದ್ದಾರೆ, ಅವರ ಪರಿಚಯನ ಮಾಡಿಕೊಡ್ತೇನೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪದ್ಮರಾಜ್ ಅಂತ. ಎಲ್ಲಿ ಊರು ನಿಮ್ದು? ನಮ್ದು ಸಾಗರ. ಹೌದು. ಓಕೆ, ನೀವು ಒಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಸರ್ 9 ವರ್ಷ ಆಯ್ತು. ಓಕೆ, ಬಸ್ ಫೀಲ್ಡ್ ಬಂದು 9 ವರ್ಷ. 9 ವರ್ಷ. ಬಸ್ ಫೀಲ್ಡ್ ಬರೋಕ್ಕಿಂತ ಮೊದ್ಲು ಏನ್ ಮಾಡ್ತಾ ಇದ್ರಿ? ಬಸ್ ಫೀಲ್ಡ್ ಬರೋಕ್ಕಿಂತ ಮುಂಚೆ ವೆಹಿಕಲ್ ಅಂದ್ರೆ ನಮ್ಮ ಅಣ್ಣವ್ರ ಜೊತೆ ಇದ್ದೆ. ಅವ್ರದ್ದು ಟ್ರಾವೆಲ್ಸ್ ಇದೆ. ಏನ್ ಟ್ರಾವೆಲ್ಸ್ ಅದು? ಶ್ರೀ ಸಾಯಿ ಟೂರ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳಿ. ಆಮೇಲೆ ಟೋಯಿಂಗ್ ಗಾಡಿ ಇದೆ ಅವ್ರದ್ದು. ಅವ್ರ ಜೊತೆ ಆಫೀಸ್ ಅಲ್ಲೇ ವರ್ಕ್ ಮಾಡ್ಕೊಂಡು ಅಲ್ಲೇ ಸಾಗರದಲ್ಲಿ ಇದ್ದಿದ್ದು. ಮೂಲತಃ ನಮ್ ಸಾಗರನೇ. ಅಲ್ಲಿ ನಾವು JRB ಬಸ್ ಇಂದ ಫಸ್ಟ್ ನಾನು JRB ಜಾನಕಿರಾಮ್ ಭಾರತ ಬಸ್ ಇಂದ ಚಾಲಕರಾಗಿ ಬಂದಿದ್ದು. ಫಸ್ಟ್ ಬಸ್ ಅದೇ ನಿಮ್ದು? ಹೌದೌದು, ಜಾನಕಿರಾಮ್ ಭಾರತ್ ಅಂತ ಹೇಳಿ. ವಿದ್ಯಾಧರ್ ಅಂತ ಓನರ್, ಅವರಿಂದ ನಾವು ಬಸ್ ಚಾಲಕರಾಗಿದ್ದು. ಇವಾಗ ನೀವು ಪ್ರೆಸೆಂಟ್ ಆಗಿ ಹರ್ಷಿತ ಬಸ್ ಅಲ್ಲಿ ಇದ್ದೀರಾ? ಹೌದೌದು. ಇದು ಎಲ್ಲಿಗೆ ಹೋಗುವ ಬಸ್? ಇದು ಬಾಳೆಹೊನ್ನೂರಿನ ಆಲ್ದೂರು, ಶೃಂಗೇರಿ. ಶೃಂಗೇರಿ, ಬಾಳೆಹೊನ್ನೂರು, ಆಲ್ದೂರು ಹೋಗ್ತದೆ. ಆಲ್ದೂರಿಂದ ಮತ್ತೆ ರಿಟರ್ನ್ ಉಡುಪಿ. ಉಡುಪಿಯಿಂದ ಎಷ್ಟು ಗಂಟೆ ಹೊರಡುತ್ತೆ? ನಾವು ಇಲ್ಲಿ 7:20ಕ್ಕೆ ಬಿಡುದು. ಉಡುಪಿ ಬಿಡುದು 7:20 ಬಿಡುದು, ಬಸ್ ಸ್ಟ್ಯಾಂಡ್ ಇಂದ ಬಿಡ್ತೀವಿ. ಬಿಟ್ಟು ಶೃಂಗೇರಿ, ಆಗುಂಬೆ ಮತ್ತೆ ಶೃಂಗೇರಿ, ಜೈಪುರ. ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್ ಅಲ್ಲಿ? ಇಲ್ಲಿಂದ 152 ಕಿಲೋಮೀಟರ್. ಒಂದ್ಸಲಿ ಹೋಗಿ ಬರುದು ಮತ್ತೆ ಹಾಲ್ಟ್ ಅಷ್ಟೇ. ಓಕೆ ಸರ್, ಇವಾಗ ಆಗುಂಬೆಯ ಒಂದು ಘಾಟಲ್ಲಿ ಹೋಗುವಂತ ಬಸ್ ಇದು. ಹೌದೌದು. ಆಗುಂಬೆಯ ಡ್ರೈವಿಂಗ್ ಯಾವ ತರ ಇರುತ್ತೆ? ಫಸ್ಟಿಗೆ ನಿಮ್ಗೆ ಬರ್ಬೇಕಾದ್ರೆ ಯಾವ ತರ ಆಯ್ತು? ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ ನಾನು ಫಸ್ಟ್ ಗಾಡಿ ಆಗುಂಬೆ ಇಳಿಸಿದ್ದು ಗಜಾನ ಬಸ್. ಫಸ್ಟ್ ಗಜಾನ ಇಳಿಸುವಾಗ ಗಜಾನ ಬಸ್ ಇಳಿಸಿದ್ದು. ಆಮೇಲೆ ನೆಕ್ಸ್ಟ್ ನಮ್ಮ ಇದೇ ಗಾಡಿ ನಾನು ಫಸ್ಟ್. ಆಮೇಲೆ ನೆಕ್ಸ್ಟ್ ಇಳಿಸಿದ್ದು ಗಾಡಿ ಇದೇ ಗಾಡಿ. ಇದು ಧರ್ಮಸ್ಥಳ ಓಡ್ತಿತ್ತು ಗಾಡಿ, ಈ ಓನರ್ ತಗೊಳ್ಳೋಕ್ಕಿಂತ ಮುಂಚೆ. ನಮ್ಮ ವಿದ್ಯಾಧರ್ ಅವರಿಂದ ಜಾನಕಿರಾಮ್ ಭಾರತ. ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಡ್ರೈವಿಂಗ್ ಹುರುಪು ಒಂದು ಖುಷಿ ಬೇರೆ, ಆಮೇಲೆ ಭಯನೂ ಇತ್ತು ಹೇಗೆ ಅಂತ ಹೇಳಿ. ಸ್ವಲ್ಪ ಖುಷಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಜೀವನ ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬಸ್ ಹೊಡಿಬೇಕು ಅನ್ನೋದೊಂದು ಆಸೆ, ಬಸ್ ಓಡಿಸ್ಬೇಕು ಅನ್ನೋದೊಂದು. ಆವಾಗ ನಮ್ಮ ಅಣ್ಣ ಆಫೀಸ್ ಇಂದ ಕಲ್ತಿದ್ವಿ, ವಿಶಾಲ್ ಅಂತ ಹೇಳಿ. ಅಲ್ಲಿಂದ ಕಲ್ತು ಇವಾಗ ಬಸ್ ಇವ್ರು ಕೊಟ್ಮೇಲೆ ಆಗುಂಬೆ ಇಳಿಸಿದ್ವಿ. ಫಸ್ಟ್ ನೀವು ಗಜಾನನನ್ನು ಇಳಿಸ್ಬೇಕಾದ್ರೆ ಯಾವ ತರ ಇತ್ತು? ಎಷ್ಟು ಭಯ ಇತ್ತು ನಿಮ್ಗೆ? ಭಯ ಅನ್ನೋದಕ್ಕಿಂತ ಒಂದು 40 ಜನ ಪ್ಯಾಸೆಂಜರ್ ನಾವು ಕೂತಿರ್ಬೇಕಾದ್ರೆ ಅವ್ರು ನಮ್ಮ ಕೂತಿದ್ದಾರೆ.
ಅದೊಂಥರ ಜೀವನದಲ್ಲಿ ಭಯ ಇತ್ತು. ಹಾ. ಅಂದ್ರೂ ಧೈರ್ಯ ಮಾಡಿ ಇಳಿಸಿದ್ವಿ. Okay. ಒಂದು 7ನೇ ಟರ್ನಿಂಗ್ ಅಲ್ಲಿ ಹಾ. ತುಂಬಾ ಕ್ರಿಟಿಕಲ್ ರಿವರ್ಸ್ ಬರುವ ಟರ್ನಿಂಗ್ ಅಲ್ಲಿ ಫಸ್ಟ್ ಟ್ರಿಪ್ ಅಲ್ಲೇ ರಿವರ್ಸ್ ಬರ್ಲಿಕ್ಕೆ ಅಲ್ಲ ಆ ಗಾಡಿ ಕಟ್ ಆಗ್ತಿರ್ಲಿಲ್ಲ. ಮಾರ್ಕೋಪೋಲ ಗಾಡಿ ಆಗಿದ್ರಿಂದ Okay. 7ನೇ ಟರ್ನಿಂಗ್ ಅಲ್ಲಿ ಕಟ್ ಆಗ್ತಿರ್ಲಿಲ್ಲ. ಹಾ. ಶೇಪ್ ಪುನಃ ಅಲ್ಲಿ ಹೋಗಿ ಬರ್ತಿತ್ತು ಗಾಡಿ. ಓಕೆ, ಆವಾಗ ಮುಂದೆ ಹೋಗಿ ಬರುವಾಗ ನಮ್ಗೆ ಸ್ವಲ್ಪ ಭಯ ಇತ್ತು, ಭಯ ಆಯ್ತು. ಭಯ ಆಗಿತ್ತು. ಹಾ. ಆಮೇಲೆ ಮಾಮೂಲಿ. ನೆಕ್ಸ್ಟ್ ಮಾಮೂಲಿಯಿಂದ ಕಂಟಿನ್ಯೂ ಆಯ್ತು. ಆಮೇಲೆ ಇದನ್ನೇ 6 ವರ್ಷ ಹಾ. ಮಾಡಿದೀನಿ ಇದನ್ನ. ಇವಾಗ ಇದೇ ಬಸ್ ಅಲ್ಲಿ 6 ವರ್ಷದಿಂದ ಇದ್ದೀರಾ? ಹೌದೌದು. ಇದು ಹಾ. JRB ಅಲ್ಲಿ ಇದ್ದು ಜಾನಕಿರಾಮ್ ಭರತ್ ಅವರು ಅಲ್ಲಿಂದ ಓಡಿಸ್ತಾ ಇದ್ದೀನಿ ನಾನು. ಓಕೆ ಆಮೇಲೆ ನೆಕ್ಸ್ಟ್ ಇದೆ ಮತ್ತೆ ಪುನಃ ನಾನು ಉಡುಪಿಗೆ ವರ್ಕಿಗೆ ಬಂದೆ. ಅಲ್ಲಿ ಸಾಗರ ಬಿಟ್ಟು ಓಕೆ ಸ್ವಲ್ಪ ಕಷ್ಟಗಳಿಗೆ ಇಲ್ಲಿ ಸಂಬಳ ಜಾಸ್ತಿ ಅಂತೇಳಿ ಇಲ್ಲಿ ಉಡುಪಿ ಬಂದಾಗ, ಹಾ. ಆಮೇಲೆ ಶ್ರೀದುರ್ಗಂದಲ್ಲಿರುವಾಗ ಮತ್ತೆ ಈ ಓನರ್ ಮಧುವಣ್ಣ ಅಂತೇಳಿ ಅವ್ರು ಕರೆದ್ರು. ಓಕೆ ಆಮೇಲೆ ಮತ್ತೆ ಈ ಬಸ್ಸಿಗೆ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಈಗ 2 ವರ್ಷ ಆಯ್ತು ಇವರೇ ತಗೊಂಡ್ರು ಮತ್ತೆ ಇದೇ ಬಸ್ನ ಪುನಃ. ಇದೇ ಬಸ್ ನಾನು ಓಡಿಸಿರೋ ಬಸ್ ನನಗೆ ಸಿಕ್ಕಿದೆ. ಒಳ್ಳೆ ಆಯ್ತಲ್ಲ, ಖುಷಿ ಆಯ್ತು. ಖುಷಿ ಖುಷಿ. ಓಕೆ ಸರ್, ಇದು ಆಗುಂಬೆಗೆ ಹೋಗುವಂತ ಬಸ್ ನೋಡಿ ವೀಕ್ಷಕರೇ, ನೋಡಿ ಇದು ಆಗುಂಬೆಗೆ ಹೋಗುವಂತ ಬಸ್ ನೋಡ್ಬೋದು. ನೋಡಿ ಇದು ಶಾರ್ಟ್ ವೀಲ್ ಗಾಡಿ ಸರ್. ಇದ್ರಲ್ಲಿ ಸೀಟ್ ಎಷ್ಟು ಬರುತ್ತೆ? ಈ 32 40 ಮೆಂಬರ್ಸ್. 40 ಮೆಂಬರ್ಸ್. ಈ ಘಾಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ರಶ್ ಎಲ್ಲ ಆದ್ರೆ ಕಷ್ಟ ಆಗ್ತದೆ ಡ್ರೈವ್ ಮಾಡ್ಲಿಕ್ಕೆ? ಕಷ್ಟ ಅಂದ್ರೆ ಹತ್ತುವಾಗ ಏನು ಸಮಸ್ಯೆ ಇರುವುದಿಲ್ಲ. ಹಾ. ಅಂದ್ರೆ ಏಕ್ದಮ್ ಈಗ ಟೂರಿಸ್ಟ್ ಅವ್ರು ಏನಾರು ಏಕ್ದಮ್ ಆ ಕಡೆಯಿಂದ ಬಂದ್ರೆ ನಮ್ಗೆ ಹ್ಮ್. ಈಗ ಕ್ರಿಟಿಕಲ್ ಆಗಿ ಅವ್ರಿಗೆ ಏಕ್ಷನ್ ಬಂದ್ಬಿಟ್ರೆ ಹ್ಮ್. ಮೋಷನ್ ಕಟ್ ಆದವಾಗ ಗಾಡಿ ನಮ್ಗೆ ಹತ್ಲಿಕ್ಕೆ ಸ್ವಲ್ಪ ಹಾ, ಸಮಸ್ಯೆ ಆಗ್ತದೆ. ಸಮಸ್ಯೆ ಈಗ ಆಗ್ತದೆ. ಎಲ್ಲರಿಗೂ ಅವ್ರ ರೂಟ್ ಗೊತ್ತಿರಲ್ಲ. ಓಕೆ ಅವ್ರು ಏಕ್ಷನ್ ನಾವು ಹಾರ್ನ್ ಹೊಡೆದ್ರು ಕೂಡ ಅವರು ಬಂದ್ಬಿಡ್ತಾರೆ. ಓಕೆ ಅವಾಗ ಒಂದ್ ಸ್ವಲ್ಪ ಕ್ರಿಟಿಕಲ್ ಆಗ್ತದೆ. ಇಳಿಸುವಾಗ ಭಾರಿ ಅಂತ ಹುಷಾರಿಂದ ಇಳಿಸ್ಬೇಕು. ಬ್ರೇಕ್ ಅಲ್ಲ ಓಕೆ ಇವಾಗ ಏನು 2-3 ಟರ್ನಿಂಗ್ ಅಲ್ಲಿ ಹಾ. ಇವ್ ಲೈಲೆಂಡ್ ಆದ್ರಿಂದ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಬ್ರೇಕ್. ಈ ಒಳ್ಳೆ ಮಾರ್ಕೋಪೋಲ strong ಇರ್ತದೆ ಸ್ಟ್ರಾಂಗ್ ಇರ್ತದೆ. ಹಾ. ಈ ಮಾರ್ಕೋಪೋಲ ಆದ್ರೆ ಬ್ರೇಕ್ ಎಲ್ಲ ಭಾರಿ ಕಮ್ಮಿ. ಹ್ಮ್ ಹ್ಮ್. ಈ ಲಿಂಕ್ಸ್ ಮಾರ್ಕೋಪೋಲ ಎಲ್ಲ ಹಾ, ಭಾರಿ ತುಂಬಾ ಕಮ್ಮಿ ಇರ್ತದೆ. ಅಲ್ವಾ? ಇದರಲ್ಲಿ ಪರವಾಗಿಲ್ಲ, ಇದು ಬ್ರೇಕ್ ಎಲ್ಲ ಕಂಡೀಷನ್ ಇದೆ. ಓಕೆ ಧೈರ್ಯದಿಂದ ಇಳಿಸಬಹುದು ಗಾಡಿ ಲೈಲೆಂಡ್. ವೀಕ್ಷಕರೇ, ಒಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ಏನಂತ ಹೇಳಿದ್ರೆ, ಇವಾಗ ನೀವು ಇದು ಎಷ್ಟು ಸೀಟ್ ಅಂತ ಹೇಳಿದ್ದು? 40 ಸೀಟ್. ಇವಾಗ 50-60 ಹಾಕ್ತೀರಾ ಇದ್ರಲ್ಲಿ? ಈಗ ಹಾಕ್ತೀರಾ? ಮಾಮೂಲಿ 60 ಜನ ತನಕ ಹೋಗ್ತಾರೆ. ಹೋಗ್ತದೆ. ಅಂದ್ರೆ ಗಾಡಿ ಸೆಕ್ಷನ್ ಅಲ್ಲಿ ಸ್ವಲ್ಪ ನಿಮ್ಗೆ ಹೆವಿ ಎಲ್ಲ ಆಗಲ್ಲ ಅವಾಗ ಫುಲ್ ಇದ್ರೆ? ಮಾಮೂಲಿ ಇವಾಗ ಏನ್ ದೊಡ್ಡ ಲೈಲೆಂಡ್ ಬರ್ತದೆ ಈಗ ಹಾ. 50 ಸೀಟರ್ ಗಾಡಿ 52 ಸೀಟರ್ ಬರ್ತದೆ, ಅದು ಕೆಪಾಸಿಟಿ ಹಾ. ಶಾರ್ಟ್ ವೀಲ್ ಅಷ್ಟೇ. ಶಾರ್ಟ್ ವೀಲ್ ಅಷ್ಟೇ. ಇದಂದ್ರೆ ಆ ಗುಂಬೆಗೆ ಅಂತಾನೆ ಈ ತರ ಬಸ್? ಹೌದೌದು. ಇದು ಬರೀ ಶಾರ್ಟ್ ವೀಲ್. ಇದು ಏನು ಕಟ್ ಮಾಡೋದು ಏನಲ್ಲ, ಶಾರ್ಟ್ ವೀಲ್. ಇಷ್ಟೇ ಸಣ್ಣದು ಇಲ್ಲಿಗೆ ಅಂತ. ಇದು ಇಂಜನ್ ಎಲ್ಲ ಸೇಮ್ ದೊಡ್ಡ ಗಾಡಿ ಅಷ್ಟೇ. ಓ, ಪವರ್ ಅಷ್ಟೇ, ಸಿಲಿಂಡರ್ ಎಲ್ಲ ಅಷ್ಟೇ, ಸಿಲಿಂಡರ್ ಎಲ್ಲ ಸೇಮ್, ಜಾಸ್ತಿ ಮಾತ್ರ ಸಣ್ಣದು ಅಷ್ಟೇ ಅಷ್ಟೇ. ಅಷ್ಟೇ. ಓ, ಇಂಜಿನ್ ಎಲ್ಲ ಪವರ್ ಡೀಸೆಲ್ ತಗೊಳ್ಳೋದು ಎಲ್ಲ Same. ಸೇಮ್ ದೊಡ್ಡ ದೊಡ್ಡ ಗಾಡಿ ಅಷ್ಟೇ ತಗೊಂತದೆ. ಓಕೆ. ನೋಡುವಾಗ ನಮ್ಗೆ ಸಣ್ಣ ಕಾಣ್ತದೆ. ನಮ್ಮ ವೀಕ್ಷಕರು ಕೇಳ್ತಾ ಇದ್ರು ನೋಡಿ, ಆ ವೀಕ್ಷಕರು ಈ ಒಂದು ಲಾಗ್ ನೋಡ್ತಾ ಇದ್ರೆ ನೋಡಿ, ಅಣ್ಣ ಒಳ್ಳೆ ಒಂದು ಆನ್ಸರ್ ಅನ್ನು ನಿಮ್ಗೆ ಕೊಟ್ಟಿದ್ದಾರೆ. ಗಾಡಿ ಬರುದು ಸೇಮ್ ಅಂತೆ, ಪ್ರತಿ ಒಂದು ಗಾಡಿ ಸಹ ಸೇಮ್ ಬರುದಂತೆ. ಬಟ್ ಇದು ಸ್ವಲ್ಪ ಕಟ್, ಸ್ವಲ್ಪ ಚಾರ್ಜ್ ಸ್ವಲ್ಪ ಶಾರ್ಟ್ ಇರ್ತದೆ. ಸರ್, ಇದು ಲೆಂತ್ ಎಲ್ಲ ಇಷ್ಟೇ ಬರುತ್ತಾ? ಇದು ಲೆಂತ್ ಬಂದ್ಬಿಟ್ಟು ಇದು ಚಾಸಿ ಎಳೆದಿದ್ದು. ಈ ಚಾಸಿ ಇಲ್ಲಿಗೆ ಕಟ್ ಆಗ್ತದೆ. ಎಲ್ಲಿಗೆ ಕಟ್ ಆಗ್ತದೆ? ಇಲ್ಲಿ ಉಂಟು ಚಾಸಿ, ಇಲ್ಲಿ ಲಾಸ್ಟ್ ಆಗ್ತದೆ. ಇಲ್ಲಿಂದ ಎಕ್ಸ್ಟ್ರಾ ಶೇಪ್ ಎಳೆದಿದೆ. ಹೌದಾ? ಇಲ್ಲೇ ಬರುದು ಹೌದೌದು ಇಷ್ಟೇ ಅಷ್ಟೇ. ಮತ್ತೆ ಬಾಡಿ ಇದು ಏನಪ್ಪಾ ಅಂದ್ರೆ ಆಂಗ್ಲರ್ ಕೊಟ್ಟು ಶೇಪ್ ಅನ್ನು ಎಳೆದಿದ್ದಾರೆ. ಅಂದ್ರೆ ಇದು ಶೇಪ್ ಎಲ್ಲ ಕೂರ್ಸ್ಲಿಕ್ಕೆ ಒಂದು ಲುಕ್ ಕಾಣ್ಲಿಕ್ಕೆ ಗಾಡಿ ಅದು ಎಳೆದಿದ್ದಾರೆ. ಬಟ್ ಇದು ಇಷ್ಟು ಹೈಟ್ ಇರ್ತದೆ, ಇದನ್ನ ತಾಗುದಿಲ್ಲ. ಇದು ಇಲ್ಲಿ ನಿಮ್ಗೆ ಏನ್ ತಾಗುದಿಲ್ಲ. ಈಗ ಮಾಮೂಲಿ ಲಿಂಕ್ಸ್ ಗಳು ತಾಗ್ತದೆ, ಲಿಂಕ್ಸ್ ಮಾರ್ಕೋಪೋಲ ಎಲ್ಲ ತಾಗ್ತದೆ. ಇದು ಲೈಲೆಂಡ್ ತಾಗುದಿಲ್ಲ. ನಿಮ್ಗೆ ಎಲ್ಲಿ ಸಹ ಟಚ್ ಆಗುದಿಲ್ಲ ಇದ್ರಲ್ಲಿ. ಆ ಗುಂಬೆಯಲ್ಲಿ ಯಾವ 7ನೇ ಟರ್ನಿಂಗ್ ಮೇಲ್ಗಡೆನೆ ಹಿಂಗೆ ಬರ್ತದೆ. ಅದು ಎಷ್ಟು ಟರ್ನ್ ಅಲ್ಲಿ ಬರುದು? 7ನೇ ಟರ್ನಿಂಗ್ ಅಲ್ಲಿ ಹೀಗೆ ಶೇಪ್ ಮೇಲ್ಗಡೆನೆ ಬರ್ತದೆ, ಕಟ್ಟೆ ಮೇಲ್ಗಡೆನೆ ಬರ್ತದೆ. ಹೌದಾ? ಈಗ ಆಲ್ಮೋಸ್ಟ್ ಇಲ್ಲಿಗೆ ತನಕ ಹೊರಗಡೆ ಹೋಗ್ತದೆ. ಓಕೆ, ಇಲ್ಲಿ ತನಕ ಬಾರ್ಜಿಂದ ಹೊರಗಡೆ ಹೋಗ್ತದೆ. ವೀಲ್ ಹಿಂದೆ ಇರ್ತದಲ್ಲ, ಹಾಗಾಗಿ ಅಲ್ಲಿ ನೋಡುವವರಿಗೆ ಸ್ವಲ್ಪ ಕೆಳಗೆ ಹೋಗ್ತದೆ ಅಂತರ ಭಯ ಫೀಲ್ ಆಗ್ತದೆ. ಓಕೆ, ಇಷ್ಟು ಹೋಗ್ತದೆ. ಹೌದೌದು. ನೋಡಿ ವೀಕ್ಷಕರೇ, ನೋಡಿ ಇಷ್ಟು ಹೊರಗೆ ಬರ್ತದಂತೆ ಬಸ್. ಇದು ಎಷ್ಟನೇ ತಿರುವಲ್ಲಿ? 7ನೇ ಟರ್ನ್ ಅಲ್ಲಿ ಅಲ್ಲ. ಹೋಗ್ಬೇಕಾದ್ರೆ ಇಲ್ಲ, ಬರ್ಬೇಕಾದ್ರೆ ಕೆಳಗೆ ಇಳಿಸುವಾಗ. ಓಕೆ, ಅದೊಂದು ಮುಂದೆ ಕೂತವರಿಗೆ ಸ್ವಲ್ಪ ಭಯ ಆಗ್ತದೆ. ಈಗ ಕೆಲ ಬಸ್ ಕಟ್ ಆಗುದಿಲ್ಲ, ಸೀದನೆ ಬಿಟ್ಟುವಾಗ ಇದು ಆಲ್ಮೋಸ್ಟ್ ಈ ಶೇಪ್ ಫುಲ್ ಹೋಗಿ ಇರ್ತದೆ ಅಲ್ಲಿಗೆ. ಕೆಳಗೆ ಕಾಣ್ತದೆ, ಅಲ್ಲಿ 7ನೇ ಟರ್ನಿಂಗ್ ಏನ್ ಕಾಣ್ತದೆ. ಹೌದಾ? ಯಾರಾದ್ರೂ ಪ್ಯಾಸೆಂಜರ್ ಏನಾದ್ರು ಹೇಳಿದುಂಟಾ? ತುಂಬಾ ಜನ ಹೇಳಿದ್ದಾರೆ, ತುಂಬಾ ಜನ ಬೊಬ್ಬೆ ಹಾಕಿದ್ದಾರೆ ಕೆಲವರೆಲ್ಲ. ಲಾಸ್ಟ್ ಟೈಮ್ ನಮ್ಮ ಜಯರಾಮಣ್ಣ ಹೇಳಿದ್ರು, ಎಲ್ಲ ಭಯ ಪಡ್ತಾರೆ ಇದ್ರಲ್ಲಿ ಪ್ಯಾಟ್ರಿಕ್ ಅಣ್ಣ ಅಂತ ಇದ್ದಾರೆ ಒಬ್ರು, ಈ ಬಸ್ಸಿನ ಅವರು ಕೈಮ್ ಓಡಿಸೋರು. ಅವ್ರ ಜೊತೆಗೆಲ್ಲ ಸುಮ್ನೆ ಬರ್ತಿದ್ವಿ ನಾವು ಅವಾಗೆಲ್ಲ ನೋಡ್ಲಿಕ್ಕೆ. ಈ ಬಸ್ ಇರುವಾಗ ಸುಮ್ನೆ ಬರುವಾಗ ನಮ್ಗೆ, ನಾವು ಅಲ್ಲಿ ಮುಂದ್ಗಡೆ ಕೂತಾಗ ನಮ್ಗೆ ಭಯ ಆಗ್ತಿತ್ತು. ಅವರು ಎಕ್ಸ್ಪೋರ್ಟ್ ಡ್ರೈವರ್, ಒಂದು 30 ವರ್ಷ ಸರ್ವಿಸ್, ಪ್ಯಾಟ್ರಿಕ್ ಅಂತ ಹೇಳಿ ಇವಾಗ್ಲೂ ಇದ್ದಾರೆ.
ಅವರು ಹೊಡೆಯುವಾಗ ತುಂಬಾ ಭಯ ಆಗ್ತಿತ್ತು. ಓಕೆ. ನಾವು ಕೇಳ್ತಿದ್ವಿ ಅವ್ರಿಗೆ, ಓಪಾ ಹೀಗಾಗ್ತದ ಅಂತ ಹೇಳಿ. ಇವಾಗ ನಮ್ಗೆ ಇಳಿಸುವಾಗ ಈಗ ಅನುಭವ ಅಷ್ಟೇ. ಅಲ್ವಾ, ಅದೊಂದು ಎಕ್ಸ್ಪೀರಿಯನ್ಸ್ ನೀವು ಹೇಳಿದ್ರೆ ಹೌದೌದು ನಿಮ್ಗೆ ಆದಂತ ಅಲ್ವಾ. ಹೌದೌದು. ಓಕೆ ಸರ್, ಇದು ಎಲ್ಲಿ ಗಾಡಿ ರೆಡಿ ಆಗಿರೋದು? ಇದು ಯಾವ ಕೋಚ್? ಇದು ಶಕ್ತಿ ಕೋಚ್. ಇದು ಮೂಲ ಶಕ್ತಿಯಲ್ಲಿ ಮುಂಚೆ ಶಕ್ತಿಯಲ್ಲಿ ರೆಡಿ ಆಗಿ 2013 ಮಾಡಲ್ ಇದೆ. ಓಕೆ. ಇನ್ನು 2 ವರ್ಷ ಉಂಟು. ಇದು ಬಂದ್ಬಿಟ್ಟು ಜಾನಕಿರಾಮ ಇದ್ರಲ್ಲೇ ಓಡಿದ್ದು ಜಾಸ್ತಿ. ಧರ್ಮಸ್ಥಳ ವಯ ಓಡಿದ್ದು, ಸಾಗರ ಟು ಧರ್ಮಸ್ಥಳ. ಅಲ್ಲಿಂದ ಓಡಿ ಇವ್ರು 2 ವರ್ಷ ಆಯ್ತು ಇವರು ಮಧುವಣ್ಣ ತಗೊಂಡು, ಹರ್ಷಿತ್ ಅವನ. ಸರ್, ಇವರ ಹತ್ರ ಎಷ್ಟು ಬಸ್ ಇದೆ ಹರ್ಷಿತ್ ಅವರ? ಇವ್ರದ್ದು ಒಂದೇ ಬಸ್, ಸಿಂಗಲ್ ಬಸ್, ಒಂದು ಬಸ್ ಇದೆ ಅಲ್ವಾ. ಓಕೆ. ಇವಾಗ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ಪ್ರೈಸ್ ಎಷ್ಟು ಸರ್? ಇದು ಲಾಸ್ಟ್ ಸ್ಟಾಪ್ ಎಲ್ಲಿ ಹೇಳಿದ್ ನೀವು? ಆಲ್ದೂರ್ ತನಕ. ಎಷ್ಟು ಉಡುಪಿಂದ? 180 ರುಪೀಸ್ ಚಾರ್ಜ್ ಮಾಡ್ತೀರಾ? ಹೌದೌದು. ಮೊನ್ನೆ ರೀಸೆಂಟ್ ಆಗಿ ಆಗುಂಬೆ ಘಾಟ್ ಅಲ್ಲಿ ಏನೋ ಮರ ಏನೋ ಬಿದ್ದು ಬ್ಲಾಕ್ ಆಗಿತ್ತು, ನಿಮ್ಗೆ ಸಿಕ್ಕಿತ್ತು ಆ ಬ್ಲಾಕ್? ಬ್ಲಾಕ್ ಸಿಕ್ಕಿತ್ತು. ಏನಾಗಿತ್ತು ಅದು ಆಕ್ಚುಲಿ? ಇವಾಗ ಮಾಮೂಲಿ ಮಳೆ ಬಂದಾಗ ಅದು ನಮ್ಗೆ ಮಾಮೂಲಿ, ಆಗುಂಬೆಯಲ್ಲಿ ಮಾಮೂಲಿ ಬಿಡಿ ಮರ ಬೀಳುದು ಜಾಮ್ ಆಗೋದು ಮಾಮೂಲಿ. ಅದು ಕಟ್ಟಿಟ ಬುತ್ತಿ ಅದು. ಅದೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಟೈಮಿಂಗ್ಸ್ ಇದಾಗ್ತದೆ. ಬಟ್ ಈ ಬಸ್ಸಿಗೆ ಹಂಗಂತೇಳಿ ಯಾವ್ದೇ ಪ್ರೆಸರ್ ಇಲ್ಲ. ಈಗ ಟೈಮಿಂಗ್ಸ್ ಇಂದ ಅದು ಸಮಸ್ಯೆಗಳಿಲ್ಲ. ಇರುದು ಶೃಂಗೇರಿಗೆ ಒಂದೇ ಬಸ್ ಇದೆ, ಪ್ರೈವೇಟ್ ಬಸ್. ಒಂದೇ ಬಸ್ ಇಲ್ಲಿಂದ ಡೈರೆಕ್ಟ್ ಶೃಂಗೇರಿಯಿಂದ ವಯ ಓಡಾಡುದು. ಓಕೆ. ಹಾಗಾದ್ರೆ ಉಡುಪಿಯ ಒಂದು ವೀಕ್ಷಕರಿಗೆ ಒಳ್ಳೇದಿದ್ದು ಇನ್ಫಾರ್ಮೇಶನ್. ಹೌದೌದು. ಶೃಂಗೇರಿ ಟೆಂಪಲ್ ಗೆ ಹೋಗ್ಬೇಕಾದ್ರೆ ಈ ಒಂದು ಬಸ್ ಇದೆ ಅಲ್ವಾ? ಎಷ್ಟು ಗಂಟೆಗೆ? 7:20ಕ್ಕೆ ಬಿಡುದು ನಾವು. ಓಕೆ. 9:00ವರೆಗೆ ರೀಚ್ ಆಗ್ತದೆ. 7:20ಕ್ಕೆ ನಮ್ಮ ಉಡುಪಿಯಿಂದ ಶೃಂಗೇರಿಗೆ ಹೊರಡುವ ಈ ಒಂದು ಹರ್ಷಿತ ಬಸ್ 9:00ವರೆಗೆ ಶೃಂಗೇರಿ ದೇವಸ್ಥಾನ ರೀಚ್ ಆಗ್ಬಹುದು ಅಲ್ಲ? ಹೌದೌದು, ರೀಚ್ ಆಗ್ತದೆ. ಮತ್ತೆ ವಾಪಸ್ ರಿಟರ್ನ್ ಇದೇ ಬಸ್ಸಿಗೆ ಉಡುಪಿಗೆ ಬರ್ಬೋದು. 3 ಗಂಟೆಗೆ 3:20ಕ್ಕೆ ಬಿಡುದು ನಾವು ಅಲ್ಲಿಂದ. 3:20ಕ್ಕೆ ಶೃಂಗೇರಿ ಬಿಡ್ತೇವೆ. ಇಲ್ಲಿ 6 ಗಂಟೆ 5:50ಕ್ಕೆ ರೀಚ್ ಆಗ್ತದೆ. ಓಕೆ. ಒಂದು ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗುವವರಿಗೆ ಒಳ್ಳೆ ಹೌದೌದು ಅಲ್ವಾ? ಆರಾಮ್ಸೆ ಹೋಗಿ ಬರ್ಬೋದು, ಏನು ಅರ್ಜೆಂಟ್ ಮಾಡುವ ಆರಾಮ್ಸೆ ಹೋಗಿ ದೇವಸ್ಥಾನ ಮಾಡಿ ಆರಾಮ್ ಎಲ್ಲ ನೋಡಿ ಬರ್ಬೋದು ಈ ಒಂದು ಬಸ್ ಅಲ್ಲಿ. ಓ ಹಾಗೆ. ಹಾಗಾಗಿ ಆಗುಂಬೆಯಲ್ಲಿ ನೀವು ಹೇಳಿದಾಗೆ ಹೆಚ್ಚು ಟೈಮ್ ಬ್ಲಾಕ್ ಆಗ್ತಾ ಇರ್ತದೆ. ಮೊನ್ನೆ ಸಹ ಆಗಿತ್ತು ಸರ್. ನಿಮ್ಗೆ ಕಾಂಪಿಟಿಷನ್ ಏನು ಸಿಗಲ್ವಾ ಅಲ್ಲಿ? ಆ ಗಾಡಿ ಎಲ್ಲ ಒಟ್ಟೊಟ್ಟಾಗ್ತದೆ. ಈಗ ಈ ಲೈನ್ ಅಲ್ಲಿ ಗಾಡಿಗಳು ಹೆಚ್ಚಿಗೆ ಇಲ್ಲದ್ರಿಂದ ನಾವು ಆರಾಮ್ಸಾಗಿ ಬರ್ತೇವೆ. ಈಗ ಒಂದ್ ವೇಳೆ ನಮ್ ಹಿಂದೆ ಬರುವ ಗಾಡಿ ಒಂದು ಸಿದ್ಧಿವಿನಾಯಕ ಅಂತ ಇದೆ, ಅದು ಕೊಪ್ಪ ಮೇಲೆ ಬರ್ತದೆ. ಅವರು ನಮ್ ಹಿಂದೆ ಬರೋದ್ರಿಂದ ಅದೇ ನಾವು 2 ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಯಾವ್ದು ಅಡಚಣೆ ಇಲ್ಲ. ನಮ್ ಮತ್ತೆ ಎಲ್ಲಿ ಬೇರೆ ಸ್ಟಾಪ್ ಇಲ್ಲ. ಹೆಬ್ರಿ ಬಿಟ್ರೆ ನಾವು ಸೀದಾ ಉಡುಪಿಯೇ ಬರೋದು. ಎಲ್ಲಿ ಲೋಕಲ್ ನಿಲ್ಸಿಲ್ಲ, ಸ್ಟಾಪ್ ಏನು ಮಾಡೋದಿಲ್ಲ. ಹಾಗಾಗಿ ನಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ, ಸೀದಾ ಬರ್ತದೆ. ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಲೇಟ್ ಇದು 7:20 6 ಗಂಟೆಗೆ ಹಾಲ್ಟಿಂಗ್ ಗಾಡಿ. 6 ಗಂಟೆಗೆಲ್ಲ ನಿಂತು ಬಿಡತ್ತೆ, ಮುಗೀತು, ಡ್ಯೂಟಿ ಕ್ಲೋಸ್ ಆಗ್ತದೆ. ಅದೊಂದು ಖುಷಿ ಅಷ್ಟೇ ಅಲ್ವಾ? ಹೇಗೆ ಆಗ್ತದೆ ಸರ್ ಈ ರೂಟ್ ಅಲ್ಲಿ ನಿಮ್ಗೆ ಡ್ರೈವ್ ಮಾಡ್ಲಿಕ್ಕೆ? ನಿಮ್ದು ಮುಂಚೆ ಏನಾದ್ರು ಆಸೆ ಇತ್ತಾ, ನೀವು ಆಗುಂಬೆನೆ ಓಡಿಸ್ಬೇಕಂತ ಏನಾದ್ರು? ಇಲ್ಲ, ಆಗುಂಬೆನೆ ಓಡಿಸ್ಬೇಕನ್ನೋದೇನು ಇರ್ಲಿಲ್ಲ. ಬಟ್ ಅಂದ್ರೆ ನನ್ಗೆ ಲೈಫ್ ಅಲ್ಲಿ ಒಂದು ಅದ್ಭುತ ಕನಸು ಬಸ್ ಡ್ರೈವರ್ ಆಗ್ಬೇಕಂದ್ರೆ. ನಮ್ಗೆ ಮೂಲತಃ ನಮ್ಮ ಮನೇಲಿ ವೆಹಿಕಲ್ ಇರೋದ್ರಿಂದ ನಾವು 7ನೇ ಕ್ಲಾಸಿಗೆಲ್ಲ ಡ್ರೈವಿಂಗ್ ಕಲ್ತಿದ್ವಿ. ಪರ್ಫೆಕ್ಟ್ ಡ್ರೈವಿಂಗ್ ಮಾಡ್ತಿದ್ವಿ. ಅಂದ್ರೆ ನಮ್ಗೆ ಒಂದು ಈ ಬಸ್ ಹೊಡೆಯೋ ಚಾನ್ಸಸ್ ಇಲ್ಲ. ನಮ್ಗೆ ನಮ್ಮ ಅಣ್ಣವ್ರ ಹತ್ರ, ವಿಶಾಲ್ ಅವ್ರ ಹತ್ರ ಮಿನಿ ಬಸ್ಗಳು ಮಾತ್ರ ಇದ್ವು, ಚಿಕ್ಕ ಬಸ್ಗಳು, ಅವು ಟೂರಿಸ್ಟ್ ಗಾಡಿ. ಅದು ಬಿಟ್ರೆ ಈ ದೊಡ್ಡ ಬಸ್ ಓಡಿಸ್ಬೇಕನ್ನೋ ಚಾನ್ಸಸ್ ಇಲ್ಲ. ನಮ್ಗೆ ಲೈಸೆನ್ಸ್ ಇರ್ಲಿಲ್ಲ ಅವಾಗ. ಬಸ್ ಡ್ರೈವಿಂಗ್ ಬಂದ್ರು ಯಾರು ಕೊಡೋದಿಲ್ಲ. ಅದನ್ನ ನಮ್ಗೆ ಕೊಟ್ಟವರು ಅವರು GRB ವಿದ್ಯಾಧರ್ ಅಂತ. ಇವ್ರು ಈ ಬಸ್ ಮೊದಲನೇ ಓನರ್. ಆಮೇಲಿಂದ ನಮ್ಮ ಪಯಣ ಹಂಗೆ ಅವರು ಇದ್ರಲ್ಲೇ ಟೂರಿಸ್ಟ್ ಅಲ್ಲೇ, ಆಮೇಲೆ ಈ ಬಸ್ ಅಲ್ಲಿ ನಡೀತಾ ಬಂತು. ಆಮೇಲೆ ನೆಕ್ಸ್ಟ್ ಇವಾಗ ಒಂದ್ 2 ವರ್ಷ ಆಯ್ತು ನಾನು ಉಡುಪಿ ಬಂದಾದ್ಮೇಲೆ, ಇಲ್ಲಿಗೆ ಬಂದಾದ್ಮೇಲೆ ಇವರು ಶ್ರೀದುರ್ಗಂಬದಲ್ಲಿ ಓಡಿಸ್ತಿದ್ದೆ ನಾನು. ಶ್ರೀದುರ್ಗಂಬದಲ್ಲೇ ಓಡಿಸಿ, ಇಲ್ಲಿ ಉಡುಪಿ ಬಂದ್ರೆ ಶ್ರೀದುರ್ಗಂಬ ಓಡಿಸ್ತಿದ್ದೆ. ಆಮೇಲೆ ಇವ್ರು ಕರೆದ್ರು, ಮತ್ತೆ ಇದು ಆರಾಮ್ ಡ್ಯೂಟಿ, ಮತ್ತೆ ಇಲ್ಲಿ ನಮ್ಮ ಹುಡುಗರೆಲ್ಲ ಇದ್ರು ರೂಮ್ ಅಲ್ಲಿ, ಹಾಗಾಗಿ ನಾನು ಇಲ್ಲೇ. ಓಕೆ. ನಿಮ್ ಪ್ರಕಾರ ಈ ಘಾಟ್ ಸೆಕ್ಷನ್ ಗೆಲ್ಲ ಹೇಳಿ ಮಾಡಿಸಿರುವಂತಹ ಗಾಡಿ ಯಾವ್ದು? ಅಶೋಕ್ ಲೈಲ್ಯಾಂಡ್ ಒಳ್ಳೇದಾ, ಲಿಂಕ್ಸ್ ಒಳ್ಳೇದಾ, ಮಾರ್ಕೋ ಪೋಲೋ ಒಳ್ಳೇದಾ, ದೊಡ್ಡ ಗಾಡಿ ಒಳ್ಳೇದಾ? ನನ್ನ ಅನುಭವದ ಪ್ರಕಾರ ಎಲ್ಲ ಸೇಫ್ಟಿಗೆ ಲೈಲ್ಯಾಂಡ್ ಇದು ದೊಡ್ಡ ಗಾಡಿ, ಇಂತ ಗಾಡಿ ಪಕ್ಕ. ಈ ಗಾಡಿ ವೀಲ್ ಬೇಸಿಕ್ 1020 ಇದಿರತ್ತಲ್ಲ, ಇದು ಬೇಸಿಕ್ ಕರೆಕ್ಟ್. ಲಿಂಕ್ಸ್ ಎಲ್ಲ ಏನ್ ಮೈಲೇಜಿಗೆ ಒಂದು ಮೈಲೇಜ್ ಪರ್ಪಸ್ ಆ ವಿಷಯ ಬಿಟ್ರೆ, ಮತ್ತೆ ಮೇಂಟೆನೆನ್ಸ್ ಚೀಪ್ಗಳು. ಅಂದ್ರೆ ಇದ್ರಲ್ಲಿ ಮೇಂಟೆನೆನ್ಸ್ ಚೀಪ್, ಇವೆಲ್ಲ ಏನು ಸಮಸ್ಯೆ ಬರುದಿಲ್ಲ. ಹಾಗಂತ ಹೇಳಿ ಈಗ ಸೆನ್ಸರ್ ಗಾಡಿಗಳು ಅಲ್ಲೆಲ್ಲ ನಿಂತ್ಕೊಳತ್ತೆ, ಇವೆಲ್ಲ ನಿಲ್ಲುಗಿಲ್ಲ ಆದ್ರೆ ನಾವೇ ರೆಡಿ ಮಾಡ್ಕೊಂಡ್ ಬರ್ಬೋದು, ಏನ್ ಸಮಸ್ಯೆ ಇರೋದು. BS3 ಗಾಡಿ ಎಲ್ಲಿ ಏನಾದ್ರೂ ಕೂಡ ನಾವೇ ರೆಡಿ ಮಾಡಿ ಬರುವಂತ ಸಾಧ್ಯತೆ ಇದೆ. ಬಟ್ ಅವೆಲ್ಲ ಸಮಸ್ಯೆ ಇಲ್ಲ. ಏನಪ್ಪಾ ಅಂದ್ರೆ ಬ್ರೇಕ್ ಅಲ್ಲಿ ಪಕ್ಕ ನಾವ್ ಇಲ್ಲೇ ನಿಲ್ಲಿಸ್ತೀವಿ ಅನ್ನೋದೇ, ಎಷ್ಟೇ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಿಲ್ಲತ್ತೆ ಗಾಡಿ ಅಲ್ವಾ? ಅದೊಂದು ನಂಬಿಕೆ ಅಲ್ವಾ? ಓಕೆ. ಇವಾಗ ಇನ್ನೊಂದು ನಿಮ್ಗೆ ನಾನು ಪ್ರಶ್ನೆ ಏನಂತ ಹೇಳಿದ್ರೆ, ಇವಾಗ ಹೊಸದಾಗಿ ಒಬ್ಬ ಆಗುಂಬೆಗೆ ಗಾಡಿಯನ್ನು ತಕೊಂಡು ಹೋದ, ಆಕ್ಚುಲಿ ಅವನಿಗೆ ಡ್ರೈವಿಂಗ್ ಬರುತ್ತೆ,
ಆಗುಂಬೆಗೆ ಇಂತ ಬಸ್ ಅನ್ನು ತಕೊಂಡು ಹೋದ. ಅದು. ಆ ಟರ್ನ್ ಎಲ್ಲ ಮಾಡ್ಬೇಕಾದ್ರೆ ಅದು ನಮ್ಗೆ ಗೊತ್ತಿರ್ಬೇಕು, ಇಲ್ಲಾದ್ರೆ ಹಿಂದ್ಗಡೆ ಎಲ್ಲ ಟಚ್ ಆಗುವ ಸಂದರ್ಭ ಬರ್ತದ. ಇವಾಗ ಏನಪ್ಪಾ ಅಂದ್ರೆ ಈಗ ಸಾಮಾನ್ಯವಾಗಿ ಬಸ್ ಡ್ರೈವರ್ ಅಂದ್ರೆ ಅನುಭವ ಇರ್ತದೆ. Okay. ಅನಿಸಿಕೆ ಇವಾಗ ಎಲ್ಲ ಇರೋದ್ರಲ್ಲಿ ಅನುಭವ ಇರ್ತದೆ. ಗೊತ್ತಿದೆ. ಆಗುಂಬೆಲಿ ಒಂದ್ ಸ್ವಲ್ಪ ಹಾ. ಕೇರ್ಫುಲ್ ಆಗಿ ಅವನಿಗೆ ರೂಟ್ ನೋಡಿದ ತಕ್ಷಣ ಒಂದು ಅನುಭವ ಆಗತ್ತೆ. ಅಲ್ವಾ? ನಾ ಕೇರ್ಫುಲ್ ಆಗಿ Touch ಇಳಿಸಬೇಕು, ಆಗ್ತದೆ. ಟಚ್ ಆಗದೆ ಅನ್ನೋ ಅನುಭವ ಇರ್ತದೆ. ಕೆಲವರು ಟಚ್ ಮಾಡಿದಾರೆ, ಇದಕ್ಕೂ ಬಂದವರೆಲ್ಲ ತುಂಬಾ ಟಚ್ ಮಾಡಿದ್ದಾರೆ. ಅದೇ ಹೇಳಿದ್ ನಾನು, ಯಾಕೆ ಟಚ್ ಹೇಳಿದ್ರೆ ಮಾಡಿ ಆ ಸೈಡ್ ಹಾ. ಎಡ್ಜಿಗೆ ಮತ್ತೆ 7ನೇ Touch ಟರ್ನಿಂಗ್ ನಾವು ಆಗ್ತದೆ. ಹತ್ತುವಾಗ 7ನೇ ಟರ್ನಿಂಗ್ ಅಲ್ಲಿ ಆ ಹಿಂದೆ. ಬಂಡೆ ಹಾ. ಇಲ್ಲಿ ಫ್ರಂಟ್ ಟಚ್ ಆಗ್ತದೆ. ಇದು ಓ. ಆಲ್ಮೋಸ್ಟ್ ಟಚ್ ಆಗಿ ಹೀಗಾಗಿದೆ ಅದು. ಓ ನೋಡಿ ವೀಕ್ಷಕರೇ, ಅವ್ರು ಹೇಳಿದ್ರು ನೋಡಿ, ಇದು ಆ ತರ ಆದದ್ರಿಂದ ಈ ತರ ಆಗಿದಂತೆ. ಏನಾಗುದು ಅದು ಅಲ್ಲಿ ಕಟ್ ಆಗುದಿಲ್ಲ ಗಾಡಿ. ಎಲ್ಲಿ? ಹತ್ತುವಾಗ ಎಷ್ಟನೇ ತಿರುವುದು? 7ನೇ ಟರ್ನಿಂಗ್ ಅಲ್ಲಿ ಇಳುವಾಗ ಅಷ್ಟೇ, ಹತ್ತುವಾಗ ಅಷ್ಟೇ. ಕೆಲವೊಂದು ಬಸ್ಗಳು ಕಟ್ ಆಗ್ತದೆ, ಇದು ನೀಟಾಗಿ ಕಟ್ ಆಗ್ತದೆ. ಅದಷ್ಟೇ ಪರ್ಫೆಕ್ಟ್ ಆಗಿ ಹೊಡ್ಕೊಂಡ್ರೆ ಮತ್ತೆ ನಮ್ಗೆ ಅನುಭವ. ಜಡ್ಜ್ಮೆಂಟ್ ಅಲ್ಲಿ ಕಟ್ ಮಾಡಿದ್ರೆ ಮಾತ್ರ ಅದು ಕಟ್ ಆಗ್ತದೆ ಅಂತ. ಇಲ್ಲಾಂದ್ರೆ ಈಗ ಹೊಸಬರಿಗೆ ಏನಾಗ್ತದೆ ಅಂದ್ರೆ ಹಾ. ನಾವು ಹೊಡಿತೀವಿ ಅನ್ನೋ ಧೈರ್ಯದಲ್ಲಿ ಹೊಡೆದ್ರೆ ಅಂತ ತಕ್ಷಣ ಈ ಶೇಪ್ ಹೋಗಿ ಅಲ್ಲಿ ತಾಕ್ತದೆ, ಆ ಬಂಡೆಗೆ ಟಚ್ ಆಗ್ತದೆ. ಇದು ಮಾಮೂಲಿ ಸುಮಾರು ಜನ ತಾಕ್ಸಿದ್ದಾರೆ ಇವಾಗ. ನನ್ನ ಹತ್ರನೂ ಒಂದ್ಸರಿ ಟಚ್ ಆಗಿತ್ತು. ಹೌದಾ? ನನ್ನ ಹತ್ರನೂ ಒಂದ್ಸರಿ ಟಚ್ ಆಗಿತ್ತು ನೋಡಿ. ಹಾಗಾದ್ರೆ ಅದು ನಾವು ಜಡ್ಜ್ಮೆಂಟ್ ಅದೊಂದು. ಯಾಕೆ ಹೇಳಿದ್ರೆ ನಾವು ಮತ್ತೆ ಟರ್ನ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಅಲ್ಲೇ ಇರ್ತೇವೆ. ಅದೇ ತಪ್ಪು ಮಾಡುದು. ನಾವೀಗ ಆಲ್ಮೋಸ್ಟ್ ಸ್ಲೋ ಮಾಡಿ ಗೇರ್ ಹಾಕಿ ಹಾ. ಫಸ್ಟ್ ಗೇರ್ ಹಾಕಿ ನಿಧಾನ ತಿರ್ಸಿದ್ರೆ ಏನ ಸಮಸ್ಯೆ ಆಗುದಿಲ್ಲ. ಒಂದ್ ವೇಳೆ ಹಾಗೇನಾದ್ರು ಕಟ್ ಆಗಿಲ್ಲ, ಜಡ್ಜ್ಮೆಂಟ್ ಆಗಿಲ್ಲ ಅಂದ್ರೆ ಹಿಂದೆ ಬರ್ಲಕ್ ನಿಲ್ಸಬಹುದು, ಹಿಂದೆ ಬರ್ಲಕ್. ಮತ್ತೆ ಏನಪ್ಪಾ ಅಂದ್ರೆ ಗಾಡಿಯಲ್ಲಿ ಮೋಷನ್ ಲೋಡ್ ಅಲ್ಲಿ ಹತ್ತಿರೋದ್ರಿಂದ ಗಾಡಿ ಆಫ್ ಆಗ್ತದೆ. ಕರೆಕ್ಟ್. ಈಗ ಹೆವಿ ಪ್ರೆಷರ್ 80 ಮೇಲೆ ಹೋಗಿರುತ್ತೆ ಟೆಂಪರೇಚರ್. 80 ಅಂತೂ ಮಿನಿಮಮ್. ಈ ಬಿಸಿಲು ಟೈಮಲ್ಲಿ 80 ಮೇಲೆ ಹೋಗಿರ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಗಾಡಿ ಸಡನ್ಲಿ ಆಫ್ ಆಗ್ಬಿಡುತ್ತೆ. ಈಗ ಕ್ಲಚ್ ಆಫ್ ಮಾಡಿದ ತಕ್ಷಣ ಸಡನ್ಲಿ ಆಫ್ ಆಗತ್ತೆ. ಈಗೇನು ನಾವು ಆ ಎಕ್ಸಲೇಟರ್ ಸ್ವಲ್ಪ ಕ್ಲಚ್ ಮಾಡಿ ಎಕ್ಸಲೇಟರ್ ಹಿಂಗ್ ಹಿಡ್ಕೊಂಡ್ರೆ ನಿಂತಿರುತ್ತೆ. ಇಲ್ಲಾಂದ್ರೆ ಆಫ್ ಆಯ್ತು ಅಂದ್ರೆ ನಾವು ಕೆಲವೊಂದು ಗಾಡಿ ಬಾಯ್ಲ್ ಆಗ್ತವೆ. ತುಂಬಾ ಜನ ಹೇಳಿದ್ದಾರೆ ಅದೇ ತರ ಇದು ಬಾಯ್ಲ್ ಆಗುತ್ತೆ. ಇದು ಈ ಲೈಲ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ ಅದೊಂದು ಸಮಸ್ಯೆ ಇದೆ. ವಿಂಗ್ಸ್ ಗಳೆಲ್ಲ ಬಾಯ್ಲ್ ಆಗುದಿಲ್ಲ, ಆಗಲ್ಲ. ಬಟ್ ಗಾಡಿ ಆಫ್ ಆಗತ್ತೆ. ಕೆಲವೊಂದು ಗಾಡಿಗಳೆಲ್ಲ ಆಫ್ ಆಗತ್ತೆ. ಹೊಸ ಗಾಡಿಗಳೆಲ್ಲ ಆಫ್ ಆಗುದಿಲ್ಲ ಅಷ್ಟೇ. ಅದೊಂದು ಧೈರ್ಯ. ಅದು ಬಟ್ ಕೆಲವು ಆಫ್. ಇದು ಹಾಗಾದ್ರೆ ನಿಮ್ ಕೈಯಲ್ಲಿ ಸಾಗಿದೆ. ಅದು ಯಾವ ತರ ಆಗಿತ್ತು ಸರ್? ನಿಮ್ಗೆ ಜಡ್ಜ್ಮೆಂಟ್ ಏನ್ ತಪ್ಪಿತ್ತಲ್ಲಿ? ಅಲ್ಲ, ಅದು ಒಂದು ಸಮಸ್ಯೆ ಅಂತ ಹೇಳಿದ್ರೆ, ನಾವು ಇವಾಗ ಬ್ಲೇಡ್ ಸೆಟ್ ಹೊರಸೋದ್ರಲ್ಲಿ ಬ್ಲೇಡ್ ಸೆಟ್ ಒಂದು ಹೈಟ್ ಮಾಡಿತ್ತು. ಒಂದು ಬ್ಲೇಡ್ ಹೈಟ್ ಮಾಡಿದ್ರಿಂದ ಅವಾಗ ಫಸ್ಟ್ ಡೇ ಕಟಿಂಗ್ ಕಮ್ಮಿ ಆಗಿತ್ತು. ನಾ ಕಟ್ ಆಗ್ತದೆ ಅಂತ ಹೊಡೆದ್ರೆ ಅದು ಸ್ವಲ್ಪ ತಾಗಿ. ಆಗ ಈ ಮಾಮೂಲಿ ಹೇಗೆ ಕಟ್ ಆಗ್ತದೆ ಹೊಡೆದ ಅವಾಗ ಕಟ್ ಆಗಿಲ್ಲ. ಬ್ಲೇಡ್ ಹೈಟ್ ಇದ್ರೆ ಕಟ್ ಆಗುದಿಲ್ಲ ಗಾಡಿ. ಕೆಲವು ಗಾಡಿಗಳು ಕಟ್ ಆಗುದಿಲ್ಲ. ಹಾಗಾದ್ರೆ ಅದೊಂದು ಡೇಂಜರ್ ಟರ್ನ್ ಅಲ್ಲ? ಹೌದೌದು. 7ನೇ ಟರ್ನಿಂಗ್ ಮತ್ತೆ 6ನೇ ಟರ್ನಿಂಗ್ ಡೇಂಜರ್ ಸ್ವಲ್ಪ. ಆಗುಂಬೆಯಲ್ಲಿ ಹೌದೌದು. ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಇಳಿಸ್ಲಕ್ಕ ಹಚ್ಚುತ್ತಾರು ಅಷ್ಟೇ ಅಲ್ವಾ. ಈಗ ಆ ಕಡೆಯಿಂದ ಗಾಡಿ ಬಂದ್ಬಿಟ್ರೆ ಸಮಸ್ಯೆ ಬಸ್ನವರಿಗೆ. ಈ ದೊಡ್ಡ ಗಾಡಿಗಳಿಗೆ ಸಮಸ್ಯೆ. ಹತ್ತುವಾಗ ತಕ್ಷಣ ನಿಲ್ಲಿಸಿ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂದೆ ಬೆನ್ನು ಕಚ್ಕೊಂಡಿರ್ತಾರೆ ಅವ್ರ ಗಾಡಿಗಳು. ಅದು ಹಿಂದೆ ಬರ್ತದೆ ಗಾಡಿ. ಅದು ಸಮಸ್ಯೆ ಇರ್ತದೆ ಅಲ್ವಾ. ಇನ್ನೊಂದು ವೀಕ್ಷಕರೇ, ಇವರು ಹೇಳಿದಾಗೆ ನಮ್ಮ ಆಗುಂಬೆಯಲ್ಲಿ ಆದಷ್ಟು ಗಾಡಿಯ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ಬೇಕು. ಯಾಕೆ ಹೇಳಿದ್ರೆ ಇಂಥದ್ದು ಹೆವಿ ಗಾಡಿ ಅಲ್ಲ, ಆಲ್ಮೋಸ್ಟ್ ಸ್ವಲ್ಪ ಎಷ್ಟೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರು ಸ್ವಲ್ಪ ಹಿಂದೆ ಬರುತ್ತೆ. ಹೌದೌದು ಅಲ್ವಾ. ಖಂಡಿತ ಬರ್ಲೇಬೇಕು, ಅದು ಗಾಡಿ ಸೆಕ್ಷನ್ ಅಲ್ಲ. ಹಾಗಾಗಿ ಈ ಕೆಲವೊಂದೆಲ್ಲ ಕಾರಿನವರಿಗೆಲ್ಲ ಗೊತ್ತಾಗುದಿಲ್ಲ. ಆದ್ರೆ ನೀವ್ ಹೇಳಿದಾಗೆ ಹಿಂದೆ ಬಂದು ತುಂಬಾ ರಿಸ್ಕ್. ಇವಾಗ ನಮ್ಗೆ ಅಬ್ಸರ್ವ್ಮೆಂಟ್ ಎಷ್ಟೇ ಇದ್ರು ಕೂಡ ಸ್ವಲ್ಪ ಹಿಂದೆ ಹೋದ್ರೆ ಆ ಗಾಡಿ ತಾಗ್ತದೆ. ಮತ್ತೆ ಏನು ಮಾಡುದು ಆಗಿಲ್ಲ. ಅದಕ್ಕೋಸ್ಕರ ನಾವು ಸಣ್ಣ ಸಣ್ಣ ಗಾಡಿಯವರು ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ಮೇಂಟೈನ್ ಬಸ್ಸಿನ ಹಿಂದೆ ಮೇಂಟೈನ್ ಮಾಡ್ಲೇಬೇಕು. ಓಕೆ ಸರ್, ಗಾಡಿ ಸೆಕ್ಷನ್ ಅಲ್ಲಿ ಈ ಮಳೆ ಬರುವ ಹೊತ್ತಿಗೆ ಡ್ರೈವಿಂಗ್ ಯಾವ ತರ ಇರುತ್ತೆ? ಒಂಥರ ಸ್ಟಾರ್ಟಿಂಗ್ ಖುಷಿ ಇರ್ತದೆ. ಮಳೆ ಬಂದವಾಗ ಒಂಥರ ಸ್ಟಾರ್ಟಿಂಗ್ ಒಂದು ತಿಂಗಳು 15 ದಿವಸ ಖುಷಿ ಇರ್ತದೆ. ವಾತಾವರಣ ಕೂಲ್ ಇರುತ್ತದೆ. ಇಲ್ಲಿ ಬರ್ತೀವಿ ಅನ್ನೋ ಒಂಥರ ಫೀಲ್ ಇರ್ತದೆ. ಆಮೇಲೆ ಒಂಥರ ಬೇಜಾರ ಬಂದ್ಬಿಡುತ್ತೆ. ಆಗುಂಬೆಲ್ ಬೇಜಾರ ಬರುತ್ತೆ. ಫುಲ್ ಗ್ಲಾಸ್ ಎಲ್ಲ ಮೊಬ್ಬಾಗತ್ತೆ. ಇಲ್ಲಿ ಇಳಿಯುವಾಗ ಒಂದ್ ಸ್ವಲ್ಪ ಮಳೆ ಇರ್ಲಿ ಬೇಡಪ್ಪ ಅಂತ ಅನ್ಸುತ್ತೆ. ಆಮೇಲೆ ನಾರ್ಮಲ್ ಸೆಟ್ ಆಗಿರುತ್ತೆ. ಸ್ವಲ್ಪ ಡ್ರೈವಿಂಗ್ ಕಷ್ಟ. ಈಗ ಮಳೆಗಿಂತನೂ ಮೇನ್ ಆಗಿ ಆಗುಂಬೆಲ್ ಗಾಳಿ ಬಂತಂದ್ರೆ ಜೀವ ಬಾಯಿ ಬರ್ತದೆ. ಎಲ್ಲಿ ಮರ ಬೀಳ್ತದೆ ನೋಡಿ, ಮಳೆಗಿಂತ ಗಾಳಿಗೆ ತುಂಬಾ ರಿಸ್ಕ್ ಅಂತೆ. ಎಲ್ಲಿ ಮರ ಬೀಳ್ತದೆ ಅನ್ನೋದು ಒಂದು ಮೈಂಡ್ ಅಲ್ಲಿ ಇರ್ತದೆ ಅಷ್ಟೇ. ಈಗ ಇದುವರೆಗೂ ಯಾವ್ದು ಗಾಡಿ ಮೇಲೆ ಬಿದ್ದಿಲ್ಲ ಅಂದ್ರೆ ಅದೊಂದು ಭಯ ಹುಟ್ಟಿರುತ್ತೆ. ಇಲ್ಲಿಂದ ಹೆಬ್ರಿ ತನಕನು, ಆಗುಂಬೆಯಿಂದ ಹೆಬ್ರಿ ತನಕನು ಒಂದ್ ಸ್ವಲ್ಪ ಜೀವ ಕೈಯಲ್ಲಿ ಇಟ್ಕೊಂಡೆ ಓಡಿಸ್ಬೇಕು. ಎಲ್ಲಿ ಮರ ಬೀಳ್ತದೆ ಅನ್ನೋದೊಂದು ಸ್ವಲ್ಪ ಭಯ. ಮೊನ್ನೆ ಒಂದು ಓಮಿನಿ ಮೇಲೆ ಬಿದ್ದಿದ್ದ. ಹಾಗಾಗಿ ಅದೊಂದು ಭಯ ಇರ್ತದೆ ಮಳೆ ಬಂದ್ರೆ. ಬೇರೆ ಏನೋ ರಿಸ್ಕ್ ಏನಿಲ್ಲ, ಮಾಮೂಲಿ ರೂಟ್. ಸರ್, ಇದು ಬ್ಲೇಡ್ ಸೆಟ್ ಕೊಡುದ್ರಿಂದ ಇಷ್ಟ ಆಯ್ತಾ ಗಾಡಿ? ಅಲ್ಲ, ಇದು ಮಾಮೂಲಿ ಬ್ಲೇಡ್ ಬರ್ತದೆ. 17-16 ಬರ್ತದೆ. ಇವಾಗ ವೀಕ್ ಇರೋದ್ರಿಂದ ಕೆಲವೊಂದು ಗಾಡಿಗಳಿಗೆ ಬ್ಲೇಡ್ ಹೈಟ್ ಮಾಡಿಸ್ತಾರೆ. ಈ ಲೆಂತ್ ಹೈಟ್ ಆಗ್ಬೇಕಂತ ಸ್ವಲ್ಪ. ಮತ್ತೆ ಈ ಬಸ್ ಇದೆಲ್ಲ ಕೆಲವೊಂದು ಹೀಗೆ ಕೊಡ್ತಾರೆ, ಫ್ರಂಟ್ ಸ್ವಲ್ಪ ಅಪ್ಪು, ಹಿಂದೆ ಅದು ಗಾಡಿ ಸೆಕ್ಷನ್ ಗೆ ಹೋಗುವ ಬಸ್ಸಿಗೆ ಕೊಡ್ತಾರ ಹೇಗೆ?
ಈ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ ನಾನು ಮಾಡಿದ್ದೆ, ಅದು ಬಾರ್ಜಿವೆ ಮೇಲೆ ಹೋಗುದು ಗಾಡಿ. ಇಲ್ಲ ಇಲ್ಲ ಸರ್, ಸಿಗಂದೂರ್ ಲಾಂಚಿಗೆ ಹೋಗುದನ್ನು ಬ್ಯಾಕ್ ಕಟ್ ಮಾಡ್ತಾರೆ, ಅದು ನಮ್ಮ ಊರ ಹತ್ರ ಅದು ಬ್ಯಾಕ್ ಮತ್ತೆ ಫ್ರಂಟ್ ಹೀಗೆ ಸ್ವಲ್ಪ ಕಟ್ ಮಾಡೋದು. ಅದು ಇದ್ರಲ್ಲಿ ಏನ್ ಕಟ್ ಮಾಡಲ್ಲ, ಈ ಪೊಸಿಷನ್ ಕಟ್ ಅಂದ್ರೆ ಲಾಂಚ್ ಹೀಗಿರ್ತದೆ ಅಲ್ಲ, ಓಕೆ ಈ ಪೊಸಿಷನ್ ಇರ್ತದೆ. ಆವಾಗ ಹತ್ತುವಾಗ ಇಲ್ಲಿ ಗ್ಯಾಪ್ ಆಗ್ತದಲ್ಲ, ಈ ಗ್ಯಾಪಿಗೆ ಅದಕ್ಕೋಸ್ಕರ ಈಗ ಕಟ್ ಮಾಡುದು. ಕಟ್ ಮಾಡೋದಿಲ್ಲ, ಈ ಶೇಪ್ ಇಷ್ಟು ಕಟ್ ಮಾಡಿರ್ತಾರೆ ಕೆಲವು. ಇವಾಗ ನ್ಯೂ ಶೇಪ್ ಎಲ್ಲ ಸ್ವಲ್ಪ ಡೌನ್ ಬರ್ತದೆ. ಈಗ ಲೇಟೆಸ್ಟ್ ನವದುರ್ಗ ಬಸ್, ಗಣೇಶ ತುಂಬಾ ಡೌನ್ ಇದೆ. ಅದೆಲ್ಲ ಸ್ವಲ್ಪ ರಿಸ್ಕ್ ಅಲ್ಲಿ ಡ್ರೈವ್ ಮಾಡೋದು ಏನಂತಲ್ಲ, ಬಟ್ ದಾಟತ್ತೆ, ಏನು ಸಮಸ್ಯೆ ಏನಿಲ್ಲ. ಬಟ್ ಲೈಲ್ಯಾಂಡ್ ಅಲ್ಲ, ದೊಡ್ಡ ಗಾಡಿ ಎಲ್ಲ ದಾಟತ್ತೆ. ಬಟ್ ಅಂದ್ರೆ ಇದು ಸ್ವಲ್ಪ ಹೈಟ್ ಇದೆ, ಇದು ಸ್ವಲ್ಪ ಹೈಟ್. ನಮ್ದೆಲ್ಲೂ ನಲಕ್ಕೆ ತಾಗೋದಿಲ್ಲ, ಎಲ್ಲೂ ತಾಗೋದಿಲ್ಲ, ಇಲ್ಲ ಹಿಂದೆನೂ ತಾಗೋದಿಲ್ಲ, ಮುಂದೆನೂ ತಾಗೋದಿಲ್ಲ. ಯಾವ ಟರ್ನಿಂಗ್ ಅಲ್ಲಿ ಯಾವ ಸಮಸ್ಯೆ ಇಲ್ಲ. ನಾನಿವಾಗ ಈ ಬಸ್ಸಿನ ಒಳಗಡೆ ನಿಮ್ಗೆ ನಾನು ತೋರಿಸ್ತೇನೆ ನೋಡಿ, ಯಾವ ತರ ಇದೆ ಅಂತ ನೋಡ್ಬೋದು. ಯಾರ್ದೆಲ್ಲ ಫೇವರೇಟ್ ಆದಂತ ಬಸ್ ಇದ್ರೆ ನನ್ಗೊಂದು ಕಮೆಂಟ್ ಮಾಡಿ ಆಯ್ತಾ. BS3 ಗಾಡಿ ನೋಡಿ, ಇದು ಯಾವ ತರ ಇದೆ ನೋಡಿ. ಹಾಗೇನೆ ಈ ಬಸ್ಸಲ್ಲೆಲ್ಲ ಯಾರೆಲ್ಲ ಹೋಗಿದ್ದೀರಾ ಅವರ್ಸ್ ಒಂದು ನನಗೆ ಕಮೆಂಟ್ ಮಾಡಿ ನೋಡುವ. ಬಸ್ಸಿನ ಒಳಗಡೆ ನಿಮ್ಗೆ ನಾನು ತೋರಿಸ್ತೇನೆ. ನೋಡಿ, ಈ ಬಸ್ಸಲ್ಲಿ ಎಲ್ಲ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಈ ಫಸ್ಟಿಗೆ ಬರುವವರಿಗೆ ಸ್ವಲ್ಪ ಇದು ಯೂಸ್ ಆಗ್ತದೆ, ಅಂದ್ರೆ ನೆಕ್ಸ್ಟ್ ಬರ್ಬೇಕಾದ್ರೆ ಯಾರ ಹತ್ರ ಕೇಳ್ಬೇಕಂತಿಲ್ಲ. ಇದನ್ನು ನೋಡಿದ್ರೆ ಆಯ್ತು ನೋಡಿ, ಉಡುಪಿ 7:25, ಹಾಗೇನೆ ಶೃಂಗೇರಿ, ಇದನ್ನು ನೋಡ್ಕೊಳ್ಳಿ. ಎಸ್, ಇದು ನಮ್ಮ ಡ್ರೈವರ್ ಅನ್ನೋದು ಕ್ಯಾಬಿನ್ ನೋಡಿ ಸರ್. BS3 ಗಾಡಿ ಅಲ್ಲ ಇದು? ಹೌದೌದು, BS3. ಹೇಗೆ ಸರ್ ಇದೆಲ್ಲ ಓಡಿಸ್ಲಿಕ್ಕೆ ಖುಷಿ ಅಲ್ಲ, ಹೈಟ್? ಈ ಗಾಡಿ ಓಡಿಸೋದೇ ಒಂಥರ BS3 ಮಜಾ, ಲೈಲ್ಯಾಂಡ್ ಅದೇ ಒಂಥರ ಓಡಿಸೋದು. ಇವಾಗೆಲ್ಲ ಲೇಟೆಸ್ಟ್ ಗಾಡಿಗಳು ಇವಾಗೆಲ್ಲ ಒಂಥರ ಏನೊಂಥರ ಕಾರ್ ಹೊಡೆದಂಗ ಅನ್ಸುತ್ತೆ. ಬಟ್ ಇದ್ರಲ್ಲಿ ಫೀಲೇ ಬೇರೆ ಬಸ್. ಮತ್ತೆ ಅದು ನೋಡಿ, ಅದ್ರದ್ದೊಂದು ಸ್ಟೇರಿಂಗ್ ನೋಡಿ, ಹೌದೌದು, ಒಂದು ಇಷ್ಟೇ ತಿರ್ಗಿಸಿದ್ರೆ ಆಯ್ತು. ಹೌದೌದು ಅಲ್ವಾ? ಈ ಒಂದು ಕೈಯಲ್ಲಿ ಸ್ಟೈರಿಂಗ್ ತಿರ್ಸ್ಬೇಕು, ನಾವ್ ಇಲ್ಲಿ ಕೂತ್ಕೊಂಡು ಹಿಂಗೆ ಆರಾಮಾಗಿ ತಿರ್ಸ್ತೇವೆ. ಅದೇ ಸಣ್ಣದಾದ್ರೆ ಸುತ್ತು ತಿರ್ಗಿ. ಹೌದೌದು, ಇದ್ರ ಮಜಾ ಓಡಿಸೋದೇ ಬೇರೆ. ಬಸ್ ಅಂತ ಹೇಳಿದ್ರೆ BS3 ನನ್ನ ಪ್ರಕಾರ. ಹೌದೌದು, BS3 ಲೈಲ್ಯಾಂಡ್ ಅಲ್ವಾ? ಹೌದೌದು. ಓಕೆ ಸರ್, ಇದು ಮೈಲೇಜ್ ಎಷ್ಟು ಬರುತ್ತೆ? ನೀವು ಇವಾಗ ಇದು ಇಂಜಿನ್ ಸೇಮ್ ಅಂತ ಹೇಳಿದ್ರಿ, ದೊಡ್ಡ ಗಾಡಿದ ಇಂಜಿನ್ ಅಂತ ಹೇಳಿದ್ರಿ, ಇದು ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತಾ? ಜಾಸ್ತಿ ಅಂತೇನಿಲ್ಲ, 4 ಕಿಲೋಮೀಟರ್ 3 ಕಿಲೋಮೀಟರ್ ಹೀಗೆ ಅಷ್ಟೇ, ಜಾಸ್ತಿ ಅಂತ ಏನ್ ಬರೋದಿಲ್ಲ. ಬಟ್ ಇವಾಗ ಒಂದ್ ಸ್ವಲ್ಪ BS3ಗಳು ರನ್ನಿಂಗ್ ಅಲ್ಲಿ ಸ್ವಲ್ಪ ಮೈಲೇಜ್ ಬರ್ತವೆ. ಈಗ ಈ ಹೊಸ ನ್ಯೂ ಮಾಡೆಲ್ ಗಾಡಿಗಳಲ್ಲ, BS4 BS6 ಎಲ್ಲ ಬರ್ತದೆ. ಓಕೆ, ನಿಮ್ ಪ್ರಕಾರ ನಮ್ಮ ಆಗುಂಬೆಗೆ BS3 ಎಷ್ಟು ಗಾಡಿ ಬಂದಿರ್ಬೋದು ಮುಂಚೆ, ಒಂದು ಅಂದಾಜಿ? ನನಗೆ ಗೊತ್ತಿದ್ದಂಗೆ ಇವಾಗ ಆಲ್ಮೋಸ್ಟ್ ಇರುದೆಲ್ಲ BS3ನೇ. ಆಲ್ಮೋಸ್ಟ್ ಅಲ್ಲ, ಇವಾಗ ಒಂದು BS4 ಅಂತ ಹೇಳಿ ಒಂದು ನನಗೆ ಗೊತ್ತಿರೋಂಗೆ ಒಂದು 7-8 ಗಾಡಿ ಇರ್ಬೋದೇನೋ. BS4 BS6 ಅಲ್ಲ, BS6 ಅಂತ ಬಂದಿದ್ದು ಒಂದು 2 ಗಾಡಿ ಮಾತ್ರ. ಮತ್ತೆ ಆಲ್ಮೋಸ್ಟ್ ಎಲ್ಲ BS3 BS4. ಹಾಗಾದ್ರೆ BS3 BS4 ಅಲ್ಲಿ ಸಾಕಷ್ಟು ಬಸ್ ಬಂದಿದೆ. ಹೌದೌದು, ಈ ಮಿನಿ ಸೆಕ್ಷನ್ ಅಲ್ಲಿ ಇರುದು BS3 BS4 ಜಾಸ್ತಿ. BS6 ಅಲ್ಲಿ 2-3 ಗಾಡಿ ಅಂತ ಅನ್ಸತ್ತೆ ಅಷ್ಟೇ. 2-3 ಗೊತ್ತಿದ್ದಂಗೆ ಅಲ್ವಾ? BS2 ಗಾಡಿ ಉಂಟಾ ಸರ್? BS2 ಉಂಟಾ? ಹೌದು, ಸಿದ್ಧಿವಿನಾಯಕ ಇದೆ. BS2 ನೀವು ಓಡಿಸಿದ್ರ? ನಾನು ಓಡಿಸಿಲ್ಲ ಗಾಡಿನ, ಬಟ್ ಅಲ್ಲಿ ಒಂದು ಟ್ರಿಪ್ ಓಡಿಸಿದೆ. ಲಿವರ್ ಗೇರ್ ಓಡಿಸಿದ್ದೀನಿ ನಾನು JRB ಅಲ್ಲಿ ಇರುವಾಗ. ಅದು ಲಿವರ್ ಗೇರ್ ಇತ್ತು. ತುಂಬಾ ಗಾಡಿ ಇದಾವೆ, ಅವರು ಒಂದು 17-18 ಗಾಡಿ ಇದಾವೆ. ಅವರು ಗಾಡಿ ಓಡಿಸಿದ್ದೀನಿ, ಸಾಗರ ಶಿವಮೊಗ್ಗ ರೂಟ್ ಓಡಿಸಿದ್ದೀನಿ, ಅಲ್ಲಿ ಓಡಿಸಿದ್ದೀನಿ. ಓಕೆ, ನಮ್ಗೆ ಉಡುಪಿಗೆ ಬರುವಂತ ಗಾಡಿ ಈಗ ಇದೆ ಹಾಗಾದ್ರೆ BS2? ಇದಾವೆ, 2-3 ಗಾಡಿ ಇದೆ ಅಲ್ವಾ? ಅವ್ರದ್ದು ಗಾಡಿ ಸಿದ್ಧಿವಿನಾಯಕ ಒಂದು ಗೊತ್ತು, ಮಿನಿ ಸೆಕ್ಷನ್ ಅಲ್ಲಿ ಅವ್ರದ್ದೊಂದು ಗಾಡಿ ಉಂಟು. ಓಕೆ ಸರ್, ಅದು ಯಾವ ತರ ಆಗ್ತದೆ ಸರ್ ಓಡಿಸ್ಲಿಕ್ಕೆ BS2 ಗಾಡಿ? ಅದು ಒಂಥರ ಮಜಾನೇ ಬೇರೆ. ಅದು ಮತ್ತೆ ಇದು ಈ ಗಾಡಿ ತರ ಎಲ್ಲ ಗೇರ್ ಎಲ್ಲ ಕೇಳುದಿಲ್ಲ, ಅದು ಒಂದು ಮೋಷನ್ ಹತ್ತು ಹೋಗ್ತಾ ಇರುತ್ತೆ. ಹೌದಾ? ಹೇಗೆ ಅದು? ಅದು BS2 ಒಂದು ಸ್ವಲ್ಪ ಪಿಕಪ್ ಜಾಸ್ತಿ, ಆ ಗಾಡಿ ಸ್ವಲ್ಪ ಪಿಕಪ್ ಮತ್ತೆ ಮೈಲೇಜ್ ಕೂಡ ಜಾಸ್ತಿ. ಗೇರ್ ಕಮ್ಮಿ ಇರ್ತದೆ, ಅದು 6 ಗೇರ್ 7 ಗೇರ್ ಅಲ್ಲ. ಹೌದೌದು. ಹಾಗಾಗಿ ಈಗ ನಾವು ನಿಲ್ಲಿಸುವಾಗ ಇಲ್ಲಿ ಸ್ಟಾಪ್ ಕೊಟ್ಟು ನಾವು 5 ಗೇರ್ ಚೇಂಜ್ ಮಾಡೋಕ್ಕಿಂತ 4 ಗೇರ್ ಅಲ್ಲಿ ಮುಗ್ದೋಗ್ತದೆ. ಹಾಗಾಗಿ ಅದು ಒಂದು ಸ್ವಲ್ಪ ಬೆಟರ್ ಅಲ್ಲ. ಇದಕ್ಕೂ ಸೊ ಮಾಡಿಫೈ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಇದಕ್ಕೆ ಇದು ನಾವು ಇವಾಗ ಮಾಡಿದೀವಿ ಇದು. ಓಕೆ, ಏನು ಸಮಸ್ಯೆ ಬರುದಿಲ್ಲ. ಸರ್, ಇದ್ರದೊಂದು ಇಂಜಿನ್ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ತೋರಿಸಿ, ನಮ್ಮ ಸಬ್ಸ್ಕ್ರೈಬರ್ನವರಿಗೆ ತುಂಬಾನೇ ಇಷ್ಟ ಸರ್. 1 ನಿಮಿಷ.
ಸ್ವಲ್ಪ ಎಕ್ಸ್ಲೇಟರ್ ಕೊಡಿ ಸರ್. ತುಂಬಾ ಜನ ಕೇಳ್ತಾ ಇದ್ರು ಒಂದು BS3 ನ ಒಂದು ಇಂಜಿನ್ ಸೌಂಡ್ ಅನ್ನು ಕೇಳಿಸಿ ಅಂತ. ನಿಮ್ಗೆ ನಾನು ಕೇಳಿಸಿದ್ದೇನೆ. ಇನ್ನು ಒಂದ್ ಸ್ವಲ್ಪ ಪರ್ಫೆಕ್ಟ್ ಆಗಿರ್ತದೆ, ಅಂದ್ರೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಇರೋ ಗಾಡಿಗಳು ಸ್ವಲ್ಪ ಪರ್ಫೆಕ್ಟ್. ಇದು ತುಂಬಾ ನಮ್ ಗಾಡಿ ರನ್ ಆಗಿದೆ, ರನ್ ಆಗಿದೆ. ಓಕೆ. ಇನ್ನು ಲೈಲ್ಯಾಂಡ್ ಸೌಂಡ್ ತುಂಬಾ ಚೆನ್ನಾಗಿ, ತುಂಬಾ ಕ್ಲಿಯರ್ ಆಗಿರ್ತದೆ ಅಲ್ವಾ? ತುಂಬಾ ಕ್ಲಿಯರ್ ಆಗಿದೆ. ಇದು ನಮ್ದು ಸ್ವಲ್ಪ ಜಾಸ್ತಿ ರನ್ ಆಗಿದೆ. ಓಕೆ. ಇದು ಮೊದಲಿನ ಓನರ್ ಹತ್ರ ಇದು ಸ್ಪೀಡ್ ಟೈಮಿಂಗ್ಸ್ ಓಡಾಡಿದ ಗಾಡಿ. ಓ, ಸ್ಪೀಡ್ ಟೈಮಿಂಗ್ಸ್, ತುಂಬಾ ಸ್ಪೀಡ್ ಟೈಮಿಂಗ್ಸ್. ಅವಾಗೆಲ್ಲ ಗಾಡಿ ರೆಸ್ಟೇ ಇರ್ಲಿಲ್ಲ ಈ ಗಾಡಿಗೆ ಪಾಪ ಬಂದವಾಗಿಂದ. ಹೌದಾ? ಹಾಗಾಗಿ ಅಷ್ಟು ಸ್ಪೀಡ್ ಆಗಿ ಅಲ್ಲಿ ಸಾಗರ ಬಿಟ್ರೆ ಹೋಗಿ ಧರ್ಮಸ್ಥಳ ಹೋಗಿ ರಿಟರ್ನ್ ಸಾಗರ ಬರ್ತಿತ್ತು ಗಾಡಿ. ಓ, ರೆಸ್ಟ್ ಇಲ್ಲ ಹಾಗಾದ್ರೆ. ಈ ಗಾಡಿ ತುಂಬಾ ರನ್ ಆಗಿದೆ. ಇದು ಆಗುಂಬೆಲಿ 13 ವರ್ಷನೂ ಆಗುಂಬೆಲೆ ಓಡಾಡಿದ ಗಾಡಿ, ಬೇರೆ ಯಾವ ರೂಟಿಗೂ ಹೋಗಿಲ್ಲ. ಹಾಗಾದ್ರೆ ಇದು ಆಗುಂಬೆ ಕಿಂಗ್. ಇದು ಆಗುಂಬೆಲೆ ಓಡಾಡಿದ್ ನನ್ಗೆ ಗೊತ್ತಿದ್ದಂಗೆ. ಆಗುಂಬೆಲೆ ನಾನು ನೋಡಿದ್ದಾಗೆ ಫುಲ್ ಆಗುಂಬೆಲೆ ಓಡಾಡಿದ. ಇದು ಮೊದಲು APM ಅವ್ರದ್ದು ಗಾಡಿ, ಇದು ಅನಂತ ಪದ್ಮನಾಭ ಅವ್ರದ್ದು ಗಾಡಿ. ಓಕೆ. ಅದನ್ನ ಅಲ್ಲಿ ನಮ್ JRB ಅವ್ರು ತಗೊಂಡಾದ್ಮೇಲೆ ಫುಲ್ ಕಂಟಿನ್ಯೂ ಆಗಿ ಧರ್ಮಸ್ಥಳ ರೂಟಿಗೆ ಓಡಿದ್ದು. ಇವ್ರು 2 ವರ್ಷ ಇಲ್ಲಿಂದ ಈ ಮಧುವಣ್ಣ ತಗೊಂಡ್ಮೇಲೆ ಇದು ಬಾಳೆಹೊನ್ನೂರು ಓಡಾಡ್ತಾ ಇದೆ. ಓಕೆ ಸರ್, ಇದ್ರಲ್ಲಿ ಟಿವಿ ಇದೆಯಾ ಏನದು? ಇದು ಮೊದ್ಲು ಇತ್ತು ಟಿವಿ, ಇದು ಇವಾಗ ಇದೆ, ಬಟ್ ನಾವು ಯೂಸ್ ಮಾಡುದಿಲ್ಲ. ಯೂಸ್ ಮಾಡೋದಿಲ್ಲ. ಟಿವಿ ಮೊದ್ಲು ಧರ್ಮಸ್ಥಳ ರೂಟ್ ಅಲ್ಲಿ ಓಡಾಡ್ಬೇಕಾದ್ರೆ ಟಿವಿ ಇತ್ತು. ಟಿವಿ ಇತ್ತು, ನಾವೆಲ್ಲ ಹಾಕೊಂಡು ಹೋಗ್ತಿದ್ವಿ. ಇವಾಗ ಇದು ಒಂದ್ ಸ್ವಲ್ಪ ರೀಬಾಡಿ ಆದ್ಮೇಲೆ ಅದ್ ಕಲೆಕ್ಷನ್ ಎಲ್ಲ ತೆಗ್ದಿದ್ದು ಸ್ವಲ್ಪ ಪ್ಯಾಸೆಂಜರ್ಸ್ ನವರಿಗೆ ಅಲ್ವಾ? ಮತ್ತೆ CC ಕ್ಯಾಮೆರಾ ಇದೆ. ಹೌದೌದು, ಎಲ್ಲ ಪ್ರತಿಯೊಂದು ಎಲ್ಲ ರೆಕಾರ್ಡ್ ಆಗ್ತದೆ, ಎಲ್ಲ ನೋಡ್ತಾರೆ. ಸರ್, ಇದು ಎಷ್ಟು ಮೀಟರ್ ಗಾಡಿ ಸರ್ ಇದು? ನಿಮ್ಮ ಅಂದಾಜು ನಮ್ಗೆ 7 ಮೀಟರ್ ಬರ್ತದೆ. ಇದು 7 ಮೀಟರ್ ಬರ್ತದೆ. ಓಕೆ. ಬೆಂಗಳೂರು ಗಾಡಿ 10 ಮೀಟರ್ 11 ಮೀಟರ್ ಬರ್ತದೆ. ಹೌದೌದು, ಬೆಂಗಳೂರು ಗಾಡಿ 11 ಮೀಟರ್ 12 ಮೀಟರ್ ಬರುತ್ತೆ. ಹೌದೌದು. ಇದು ಅದರ ಪ್ರಕಾರ ನೀವು ಹೇಳಿದಾಗೆ ಒಂದು 7 ಮೀಟರ್ ಬರ್ತದೆ. 7 ಮೀಟರ್ ಅಂದ್ರೆ ಶೇಪ್ ಅಲ್ಲಿ ಕೆಲವರೆಲ್ಲ ಮುಂದೆ ಎಳೆದ್ರಿಂದ ಸ್ವಲ್ಪ ಜಾಸ್ತಿ ಕಮ್ಮಿ ಇರ್ತದೆ. ಆಲ್ಮೋಸ್ಟ್ 7 ಮೀಟರ್ ಇರ್ತದೆ. 7 ಮೀಟರ್. ಇದೆಲ್ಲ ನೀವು ಲಗೇಜ್ ಹಾಕ್ತೀರಾ ಸರ್? 5 ಡಿಕ್ಕಿ ಉಂಟು ಲಗೇಜ್ ಹಾಕ್ಲಿಕ್ಕೆ. ಮತ್ತೆ ಮೇಲ್ಗಡೆ ಸಹ ಹಾಕ್ತೀವಿ. ಹೆಚ್ಚಾಗಿ ಏನೆಲ್ಲ ಬರುತ್ತೆ? ತರಕಾರಿ ಎಲ್ಲ ಅದೆಲ್ಲ ಬರುತ್ತಾ ಲಗೇಜ್? ಇದು ಆಲ್ಮೋಸ್ಟ್ ನಮ್ಗೆ ಈ ಗಾಡಿಲಿ ಬರೋರು ಜನ ಅಂತ ಹೇಳಿದ್ರೆ ಈ ಬಾಳೆಹೊನ್ನೂರು ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅವರು. ಅದ್ರಲ್ಲೇ ಅವ್ರು ಇದ್ರಲ್ಲೇ ಗಾಡಿ ನಮ್ಗೆ ಆಲ್ಮೋಸ್ಟ್ ಬರುದು, ಇದ್ರಲ್ಲೇ ಬರುದು. ಹಾಗಾಗಿ ಅವ್ರ ಲಗೇಜ್ ಜಾಸ್ತಿ ಇರ್ತದೆ. ಅದೆಲ್ಲ ನೀವೇ ಹಾಕ್ತೀರಾ? ಕಂಡಕ್ಟರ್ ಇಲ್ಲ, ಅವ್ರು ಹಾಕ್ತಾರೆ, ಅವರೇ ಹಾಕೊಳ್ತಾರೆ, ಅವರೇ ತೆಗಿತಾರೆ. ಕಂಡಕ್ಟರ್ ಎಲ್ಲ ಹೆಲ್ಪ್ ಮಾಡ್ತಾರೆ, ಇಳಿಸುವಾಗ ಮತ್ತೆ ತೆಗಿವಾಗ ಎಲ್ಲ ಹೆಲ್ಪ್ ಮಾಡ್ತಾರೆ. ಹೌದೌದು. ಆಲ್ಮೋಸ್ಟ್ ಎಲ್ಲ ಈ ಎಸ್ಟೇಟಿಗೆ ಹೋಗುವಂತವರೆಲ್ಲ ಹೌದೌದು. ಇದು ಎಸ್ಟೇಟ್ ಕೆಲ್ಸಕ್ಕೆ ಹೋಗೋರೆಲ್ಲ ಆಲ್ಮೋಸ್ಟ್ ಇದ್ರಲ್ಲೇ ಬರೋದು, ಹರ್ಷಿತಕ್ಕೆ ಬರೋದು. ಹರ್ಷಿತಕ್ಕೆ ಅಲ್ವಾ? ಇದು ಲೈಟ್ ಎಲ್ಲ ನೀವೇ ಮಾಡಿಸಿದಲ್ಲ? ಇದೆಲ್ಲ ಮಾಡ್ಸಿತ್ತು ಮೊದ್ಲು, ಇನ್ನು ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಹೋಗಿದೆ, ಮತ್ತೆ ಹಾಕ್ಸ್ಬೇಕು ಇವಾಗ. ಹಾಕ್ಸ್ಬೇಕಲ್ಲ? ಇವಾಗ ಮೊನ್ನೆ ಒಂದ್ ಸ್ವಲ್ಪ ಗಾಡಿ ಟಚ್ ಆದಾಗಿಂದ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಸಮಸ್ಯೆ ಆಗಿದೆ. ಓಕೆ. ಇವಾಗ ನೆಕ್ಸ್ಟ್ ಮತ್ತೆ ಲೈಟಿಂಗ್ಸ್ ಮಾಡ್ಬೇಕು. ಸರ್, ಇದು ಕೆಲಸ ಎಲ್ಲ ಎಲ್ಲಿ ಮಾಡ್ತೀರಾ ಸರ್ ನೀವು? ಇದು ನಾವು ಆಲ್ಮೋಸ್ಟ್ ಇಲ್ಲಿ ಸಂತೋಷ್ ಅಂತ ಇವ್ರು ಮಾಡ್ಸೋದು, ಇಲ್ಲಿ ಸಂತೋಷ್ ಅಣ್ಣ ಅಂತ ಇದ್ದಾರೆ. ಎಲ್ಲಿ ಮೆಕ್ಯಾನಿಕ್? ಇಲ್ಲಿ ಕಿನ್ನಿಮಲ್ಕಿ ಆರ್ಚ್ ಉಂಟಲ್ಲ, ಗೊತ್ತು. ಅಲ್ಲಿ ಸಂತೋಷ್ ಅವರು ಮಾಡುದು ಈ ಕೆಲಸ. ಒಳ್ಳೆ ಮೆಕ್ಯಾನಿಕ್. ಬಾಡಿ ವರ್ಕ್ ಎಲ್ಲ ಇದ್ರೆ ಶಿವಮೊಗ್ಗ ಹೋಗ್ತೀವಿ. ಶಿವಮೊಗ್ಗ. ಓಕೆ. ಅವಾಗ ಈ ರೂಟಿಗೆ ಬೇರೆ ಗಾಡಿ ಬಿಡ್ತಾರಾ? ಬೇರೆ ಗಾಡಿ ಮದನಂತೇಶ್ವರ ಗಾಡಿ ಓಡಿಸ್ತಾರೆ. ಎಸ್, ನೋಡ್ಬೋದು ನೋಡಿ ವೀಕ್ಷಕರೇ, ನಾನು ನಿಮ್ಗೆ ಲೈವ್ ಆಗಿ ಇವತ್ತು ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ. ಈ ಆಗುಂಬೆಗೆ ಹೋಗುವ ಬಸ್ ನೋಡಿ ಯಾವ ತರ ಇದೆ ಅಂತ ನಿಮ್ಗೆ ನೈಟ್ ತೋರಿಸ್ತಾ ಇದ್ದೇನೆ. ಅವರು ಇವಾಗ ಬಂದು ಹಾಲ್ಟ್ ಆಗಿದ್ದಾರೆ ಪಾಪ. ನನ್ಗೋಸ್ಕರ ನಿಂತು ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಎಲ್ಲ ಹೇಳಿದ್ರು, ಕೆಲವರೆಲ್ಲ ಕೇಳ್ತಾ ಇದ್ರು ಆಗುಂಬೆಗೆ ಹೋಗುವಂತಹ ಬಸ್ಸನ್ನು ಲೈವ್ ಆಗಿ ತೋರಿಸಿ ವಿಡಿಯೋ ಮಾಡಿ, ಮತ್ತೆ ಅದರ ಕೆಲವೊಂದೆಲ್ಲ ವಿಷಯಗಳನ್ನೆಲ್ಲ ನಮಗೆ ತಿಳಿಸಿ ಅಂತ ಹೇಳ್ತಾ ಇದ್ರು. ಇವತ್ತು ಈ ಸಂಚಿಕೆಯಲ್ಲಿ ನಾನು ಮಾಡಿದ್ದೇನೆ. ಎಸ್ ವೀಕ್ಷಕರೇ, ಈ ಒಂದು ಸಂಚಿಕೆ ನೋಡಿದ್ರಲ್ಲ, ಈ ಒಂದು ಸಂಚಿಕೆ ಇಷ್ಟ ಆದ್ರೆ ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಈ ಡ್ರೈವರನ್ನು, ನಮ್ಮ ಈ ಚಾಲಕರನ್ನು ಈ ಒಂದು ಬಸ್ಸಲ್ಲಿ ಹೋದ್ರೆ ಮಾತಾಡಿಸಿ ಆಯ್ತಾ. ಇವರು ಒಳ್ಳೆಯ ಚಾಲಕರು, ತುಂಬಾನೇ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಸರ್, ನಮ್ದು ಚಾನಲ್ಗೆ ಏನ್ ಹೇಳ್ತೀರಾ? ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಇನ್ನು ಮುಂದೆ ನಮಗಿಂತ ಸೀನಿಯರ್ ಡ್ರೈವರ್ಗಳಿದ್ದಾರೆ, ಅವ್ರನ್ನು ಇಂಟರ್ವ್ಯೂ ಮಾಡಿ, ಇನ್ನು ತುಂಬ ಬಸ್ಗಳಿದೆ, ಅವ್ರನ್ನು ವಿಡಿಯೋ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಹೋಗ್ಲಿ, ಚೆನ್ನಾಗಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ಇವರ ಬಗ್ಗೆ ಒಂದು ಹೇಳಲೇಬೇಕು. ನಾನು ಜಸ್ಟ್ ಈಗ ಒಂದು ಫೋನ್ ಮಾಡಿದೆ, ಸರ್ ಒಂದು ಆಗುಂಬೆ ಬಸ್ಸಿನ ಒಂದು ವಿಡಿಯೋ ಮಾಡ್ಲಿಕ್ಕಿದೆ ಅಂತ ಹೇಳಿದೆ ನಮ್ಮ ಜಯರಾಮಣ್ಣನ ಹತ್ರ. ಹಾಗೇನೆ ನಮ್ಮ ರಕ್ಷಿತ್ ಅಂತ ಇದ್ದಾರೆ, ನಮ್ಮ ಇನ್ನೊಬ್ರು ಚಾಲಕರು, ಅವರ ಸಹ ನಾನು ಆದಷ್ಟು ಬೇಗ ಸಂದರ್ಶನವನ್ನು ಮಾಡ್ತೇನೆ.
ಅವ್ರು ಹೇಳಿದ್ರು ನೀವು ಬನ್ನಿ ಸರ್, ನಿಮ್ಗೋಸ್ಕರ ಅವ್ರು ನಿಲ್ಸಿ ನಾನು ಮಾತಾಡ್ತೇನೆ ಅಂತ ಹೇಳಿ ಈ ಒಂದು ಸಂಚಿಕೆಯಲ್ಲಿ ಬಂದು ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಓಕೆ.